ತುಂಬಾ ಎಲ್ಲರನ್ನ ಕೂಡ ರಂಜಿಸಿದ್ದಾರೆ. ನೀವು ಕೂಡ ಅದೇ ರೀತಿ ರಂಜಿಸಿದ್ದೀರಾ ಅಂತ ಅನ್ಕೋತೀನಿ. ಈ ನೃತ್ಯ ಶಾಲೆಯನ್ನ ನಾನು ಸ್ಥಾಪಿಸಿ 19 ವರ್ಷಗಳಾದವು. ಅದೇ ರೀತಿ ನಮ್ಮ ನೃತ್ಯ ಶಾಲೆ ವಿರಾಜಪೇಟೆಯ ಬಾಲ ಆಂಜನೇಯ ದೇವಸ್ಥಾನದಲ್ಲಿ ನಾನು ಸ್ಥಾಪನೆ ಮಾಡಿದ್ದೇನೆ. ಹಾಗೆ ಅಲ್ಲಿ ನಾವು ಸುಮಾರು 45-50 ವಿದ್ಯಾರ್ಥಿಗಳು ಕೂಡ ನೃತ್ಯ ಅಭ್ಯಾಸವನ್ನ ಮಾಡಿದ್ರು. ಕೇವಲ ಭರತನಾಟ್ಯ ಮಾತ್ರ ಅಲ್ಲ, ಸೆಮಿ ಕ್ಲಾಸಿಕಲ್ ಜಾನಪದ ನೃತ್ಯವನ್ನ ಕೂಡ ಮಾಡಿದ್ರು. ಹಾಗೆ ಕನ್ನಡ ಸಾಹಿತ್ಯ ಪರಿಷತ್ನಲ್ಲೂ ಕೂಡ ಆಯ್ಕೆಗೊಂಡು ಕಳೆದ ವರ್ಷ ರಾಜ್ಯ ಮಟ್ಟದ ಕಾರ್ಯಕ್ರಮಕ್ಕೆ ಕೂಡ ಆಯ್ಕೆಗೊಂಡು ಹಾವೇರಿಯಲ್ಲೂ ಕೂಡ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಇಷ್ಟೆಲ್ಲ ತಾಲೂಕು, ಜಿಲ್ಲಾ ಹಾಗೂ ರಾಜ್ಯ, ರಾಷ್ಟ್ರ ಮಟ್ಟದವರೆಗೂ ಕೂಡ ಆಯ್ಕೆಗೊಂಡು ಈಗ ನಮ್ಮ ನೃತ್ಯ ತಂಡ ಅಂತಾರಾಷ್ಟ್ರೀಯ ಮಟ್ಟದವರೆಗೂ ಕೂಡ ಆಯ್ಕೆಗೊಂಡಿದೆ. ಹಾಗೆ ಸುಮಾರು 530ಕ್ಕಿಂತಲೂ ಹೆಚ್ಚು ಕಾರ್ಯಕ್ರಮಗಳನ್ನು ಹಲವಾರು ಕಡೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ವಿದ್ಯಾರ್ಥಿಗಳಿಗೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ಬಯಸ್ತೇನೆ. ಹಾಗೆ ಇಂದಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಅತಿಥಿ ಗಣ್ಯರಾದಂತಹ ಶ್ರೀ ತೋತಾಪುರಿ ಸೋಮಶೇಖರ ಗುರೂಜಿ ಅವರಿಗೂ ಕೂಡ ನಾನು ನನ್ನ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಶೇಖ್ ವಾಯಿದ್ ದಾವೂದ್ರವ್ರು ಬರಬೇಕಿತ್ತು. ಅವರ ಅನಿವಾರ್ಯ ಕಾರಣದಿಂದ ಬರ್ಲಿಕ್ಕೆ ಆಗಲಿಲ್ಲ. ಆದ್ರೆ ಈ ಕಾರ್ಯಕ್ರಮಕ್ಕೆ ಶುಭ ಸಂದೇಶವನ್ನ ಅವರು ತಿಳಿಸಿದ್ದಾರೆ. ಹಾಗೆ ಶ್ರೀ ಮಂಜುನಾಥ್ ಶೆಟ್ಟಿ ಅವರು ವಾಣಿಜ್ಯೋದ್ಯಮಿ, ಸಮಾಜ ಸೇವಕರು ಹಾಗೂ ಕೆಪಿಸಿಸಿ ಸಂಯೋಜಕರು ಆದಂತಹ ಮಂಜುನಾಥ್ ಶೆಟ್ಟಿ ಅವರು ಕೂಡ ನಾನು ಒಮ್ಮೆ ಕಾಲ್ ಮಾಡಿ ಕೇಳಿದೆ, ಸರ್ ನಮ್ಮ ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಕೇಳಿದಾಗ ಅವರು ಮನಸಾರೆ ಒಪ್ಪಿಕೊಂಡು ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಅವರಿಗೂ ಕೂಡ ನಾನು ಎಲ್ಲರ ಪರವಾಗಿರೋ ಪೂರಕವಾದ ಒಂದು ಸ್ವಾಗತವನ್ನು ನಾನು ಬಯಸುತ್ತೇನೆ. ಹಾಗೆ ಶ್ರೀ ಶಶಿಧರ್ ಕೋಟೆಯವರು ಆಗ ತಾನೇ 2:30 ಗಂಟೆಗೆ ಬಂದು ಎಲ್ಲರಿಗೂ ಕೂಡ ಶುಭ ಸಂದೇಶವನ್ನ ತಿಳಿಸಿ ಅವರು ಹೋಗಿರುತ್ತಾರೆ. ಸಾಧ್ಯವಾದ್ರೆ ನಾನು ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಬರ್ತೇನೆ ಅಂತ ಹೇಳಿ ಹೋಗಿರ್ತಾರೆ. ಜೊತೆಗೆ ಡಾಕ್ಟರ್ ಕೆಂಚನೂರ್ ಶಂಕರ್, ಈ ಕಾರ್ಯಕ್ರಮ ನಾನು ಮಾಡ್ತಾ ಇದ್ದೀನಿ ಬೆಂಗಳೂರಿನಲ್ಲಿ ಅಂತ ಹೇಳಿದ್ರೆ ನನಗೆ ಅವರ ಒಂದು ಸಹಾಯವೇ ಆಗಿದೆ. ಇಲ್ಲದಿದ್ರೆ ನಾನು ಕೊಡಗಿನಲ್ಲಿ ಕೂತು ಜಸ್ಟ್ ಬಂದು ಕಾರ್ಯಕ್ರಮ ಕೊಟ್ಟು ಹೋಗ್ತಿದ್ದೆ ಅಷ್ಟೇ. ಅದೇ ತುಂಬಾ ಆಸೆ ಇತ್ತು ಮಹಾನಗರದಲ್ಲಿ ನಮಗೊಂದು ಕಾರ್ಯಕ್ರಮ ಮಾಡಬೇಕು ಅಂತೇಳಿ. ಆದ್ರೆ ನಮ್ಮ ಕಂಚನೂರ್ ಶಂಕರ್ ಅವರ ಸಹಾಯ, ಅವರು ಹೇಗೆ ಹೇಳ್ತಿದ್ರು ಅಂತ ಹೇಳಿದ್ರೆ ಪ್ರತಿಯೊಂದನ್ನು ನನಗೆ ಹೇಳಿಕೊಡ್ತಿದ್ರು. ಕಾರ್ಯಕ್ರಮ ಈ ರೀತಿ ಮಾಡಬೇಕು, ಇನ್ವಿಟೇಷನ್ ಇಂದ ಹಿಡಿದು ಪ್ರತಿಯೊಂದು ಕೂಡ ನನಗೆ ಹೇಳಿಕೊಟ್ಟು ಇವತ್ತು ಇಂತಹ ಒಂದು ಸುಸೂತ್ರ ಕಾರ್ಯಕ್ರಮ ನಡೆಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದು ಶ್ರೀ ಕೆಂಚನೂರ್ ಶಂಕರ್ ಸರ್ ಅವರು ಕೇವಲ ಒಬ್ರು ಕಲಾವಿದರಲ್ಲ, ಅವರು ಕಲಾ ಪೋಷಕರವರು ಅಂತ ಹೇಳಿದ್ರೆ ಹೆಚ್ಚಿನ ಕಲಾವಿದರುಗಳಿಗೆ ಅವರು ಸಹಾಯ ಮಾಡಿ ಕಲಾ ಪೋಷಕರಾಗಿ ನಮ್ಮನ್ನ ಕೈ ಹಿಡಿದು ಮುಂದೆ ತರ್ತಾ ಇದ್ದಾರೆ. ಹಾಗೆ ಶ್ರೀಮತಿ ಕಾಂತಿ ಶೆಟ್ಟಿ ಅವರು ಉಪಾಧ್ಯಕ್ಷರು, ಬಂಟರ ಸಂಘ ಬೆಂಗಳೂರು, ಉತ್ತಮ ಸಮಾಜ ಸೇವಕರು ಅಂತೇಳಿ ನನಗೆ ಕೆಂಚನೂರ್ ಶಂಕರ್ ಅವರು ಹೇಳಿದ್ರು. ನಿಜವಾಗ್ಲೂ ಅವ್ರ ಬಗ್ಗೆ ನಾನು ಸ್ವಲ್ಪ ಓದಿದ್ದೆ, ಸ್ವಲ್ಪ ನನಗೆ ಇದೆಲ್ಲ ಕಳಿಸ್ಕೊಟ್ಟಿದ್ರು, ನಾನು ಓದಿದ್ದೆ. ನಿಜವಾಗ್ಲೂ ಖುಷಿ ಆಯಿತು. ಇಂದು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ಅವರಿಗೂ ಕೂಡ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಬಯಸುತ್ತೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಡಾಕ್ಟರ್ PV ಮುನಿರಾಜ್ ರವರು, ಹಾಗೆ ಶ್ರೀ ಮುನಿರಾಜ್ ಶ್ರೀ ರಮೇಶ್ ಕುಮಾರ್ ಹಾಗೂ ಡಾಕ್ಟರ್ P ಶ್ರೀಧರ್ ಅವರು, ಇವರೆಲ್ಲರಿಗೂ ಕೂಡ ನನ್ನ ಅತಿಥಿ ಗಣ್ಯರಿಗೆ, ಈ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ನನ್ನ ಅತಿಥಿ ಗಣ್ಯರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಸ್ವಾಗತಗಳನ್ನು ಬಯಸುತ್ತಾ ತನ್ನ 2 ಮಾತನ್ನು ಮುಗಿಸಲಿದ್ದೇನೆ. ಧನ್ಯವಾದಗಳು. ವೇದಿಕೆಯ ಉಪಸ್ಥಿತಿರುವ ಎಲ್ಲ ಹಿರಿಯರಿಗೂ ಹಾಗೂ ಗಣ್ಯರಿಗೂ ಒಂದೇ ಮಾತಿನಲ್ಲಿ ವಂದಿಸುತ್ತಾ ಇಂದಿನ ಕಾರ್ಯಕ್ರಮದ ಜವಾಬ್ದಾರಿಯುತರಾಗಿರುವ ಪ್ರೇಮಾಂಜಲಿ ಇವರಿಗೆ ನನ್ನ ಮನದಾಳದ ಅಭಿನಂದನೆಗಳು. ಇವರು ಕೊಡಗು ಜಿಲ್ಲೆಯ ವಿರಾಜಪೇಟೆಯಲ್ಲಿ ನೃತ್ಯ ಮತ್ತು ನಾಟ್ಯ ಶಾಲೆಗಳನ್ನು ತೆರೆದು ಹಲವು ವರ್ಷದಿಂದ ಸಾವಿರಾರು ಮಕ್ಕಳಿಗೆ ನೃತ್ಯ ಹಾಗೂ ಭರತನಾಟ್ಯವನ್ನು ಕಲಿಸಿ ಈ ತನಕ ರಾಜ್ಯದ ವಿವಿಧ ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ನೀಡಿ ತಮ್ಮ ಹೆಸರನ್ನು ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವುದು ಬಹಳ ವಿಶೇಷತೆ.
ಇಂದು ಇಡೀ ರಾಜ್ಯ ಮಟ್ಟದ ಸಾಧಕರನ್ನು ಗುರುತಿಸುವ ಕೆಲಸ ಕೂಡ ಮಾಡುತ್ತಿದ್ದಾರೆ. ಭಾರತ ಭೂಷಣ ಮತ್ತು ಕರುನಾಡ ಭೂಷಣ ಎನ್ನುವ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಸಾಧಕರನ್ನು ಗುರುತಿಸುವುದು ತುಂಬ ಹೆಮ್ಮೆಯ ಸಂಗತಿ. ಇಂತಹ ಸಾಧನೆಯನ್ನು ಒಬ್ಬ ಮಹಿಳೆ ನೀಡುತ್ತಿರುವುದು ಇನ್ನುಳಿದ ಮಹಿಳೆಯರಿಗೂ ಆದರ್ಶವಾಗಿದೆ. ಇನ್ನೂ ಕೂಡ ಇವರ ಇಂತಹ ಸಾಧನೆಗಳು ರಾಜ್ಯ ಮಟ್ಟದಲ್ಲಿ ನಡೆಯಲಿ ಮತ್ತು ಸಾಧಕರನ್ನು ಗುರುತಿಸುವ ಕಾರ್ಯ ಹೀಗೆ ನಡೆಯಲಿ ಎಂದು ಹೇಳುತ್ತಾ ನನಗೆ ಅವಕಾಶ ನೀಡಿರುವ ಇವರಿಗೆ ಇವರ ಸೇವಾ ಟ್ರಸ್ಟ್ ಎಲ್ಲ ಸದಸ್ಯರುಗಳಿಗೂ ಅಭಿನಂದಿಸುವ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಜೈ ಕರ್ನಾಟಕ. ಕಲಾ ಮಾತೆಯ ಕಿಂಕರ ನೂರಾರು ಪ್ರತಿಭೆಗಳಿಗೆ ವೇದಿಕೆಯನ್ನು ಒದಗಿಸಿಕೊಡುವಲ್ಲಿ ಯಾವತ್ತೂ ಹಿಂಜರಿಯದೆ ಮುಂದೆ ಬರುವ ಸಹೃದಯಿ, ಬಹುಮುಖ ಪ್ರತಿಭಾವಂತರು, ರಾಜ್ಯದಾದ್ಯಂತ ಸಂಚರಿಸಿ ಕಲಾವಿದರಲ್ಲಿ ಸಮನ್ವಯತೆಯನ್ನು ಕಾಪಾಡಿಕೊಳ್ಳುವಲ್ಲಿ ಶ್ರಮಿಸಿದವರು, ನಾಟಕಕಾರರು, ಏನಿಲ್ಲ ಅಂತಂದ್ರೂ 6 ದಶಕಗಳಿಗೂ ಮಿಗಿಲಾಗಿ ಈ ನಾಡಿಗೆ ಕೊಡುಗೆಯನ್ನು ಕೊಟ್ಟಂಥವರು, ಅವಿಭಜಿತ ದಕ್ಷಿಣ ಕರ್ನಾಟಕದಲ್ಲಿ ಜನಿಸಿ ಸಮಗ್ರ ಕರ್ನಾಟಕಕ್ಕೆ ಒಂದು ಜಾತ್ಯತೀತ ಶಕ್ತಿಯಾಗಿ ಕೆಲಸ ಮಾಡಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗಲಾರ. ದಯಮಾಡಿ ನನ್ನ ಮಾತುಗಳನ್ನು ಮಂಜುನಾಥ ಶೆಟ್ಟಿ ಸರ್ ಗಮನಿಸಬೇಕು. ಮಂಜುನಾಥ ಶೆಟ್ಟರು ನನ್ನ ಮಾತನ್ನು ದಯಮಾಡಿ ತಮ್ಮ ಗಮನಕ್ಕೆ ಇರಲಿ ಅಂತ. ಯಾಕೆಂದರೆ ನಾನು ಪರಿಚಯಿಸಿರ್ತಿರೋ ವ್ಯಕ್ತಿ, ನಾನೇನು ಪರಿಚಯ ಮಾಡ್ತಿದ್ದೀನಿ ಈಗ, ಆ ವ್ಯಕ್ತಿ ಒಬ್ಬ ಸಾಧಾರಣವಾದಂಥ ವ್ಯಕ್ತಿ ಅಲ್ಲ. ಅನೇಕ ಪ್ರತಿಭೆಗಳ ಸಂಗಮಕ್ಕೆ, ಪ್ರೋತ್ಸಾಹಕ್ಕೆ ಕಾರಣೀಭೂತರು ಸರ್. ಅವಿಭಜಿತ ದಕ್ಷಿಣ ಕರ್ನಾಟಕದಲ್ಲಿ ಜನಿಸಿ ಸಮಗ್ರ ಕರ್ನಾಟಕದ ಏಳಿಗೆಗಾಗಿ ಶ್ರಮಿಸಿದವರು, ಕನ್ನಡಕ್ಕೆ ಏನಾದರೂ ಕಂಟಕಪ್ರಾಯವಾದಂಥ ಸ್ಥಿತಿ ಬಂದಾಗ ಎದೆಗುಂದದೆ ತಮ್ಮ ಅಭಿಪ್ರಾಯವನ್ನು ಹೇಳಿದಂಥವರು, ಪ್ರಚಾರವನ್ನು ಬಯಸೋಲ್ಲ. ಸಾಕಷ್ಟು ಒಂದಷ್ಟು ಮಾದರಿಯುತ ವ್ಯಕ್ತಿಗಳು ಸಮಾಜಕ್ಕೆ ಬರಲಿ ಎನ್ನುವ ಸದುದ್ದೇಶ ಅವರಿಗೆ ಯಾವತ್ತೂ ಇರುತ್ತೆ ಸರ್. ನಾನು ಯಾಕೆ ತಮ್ಮಂಥ ಹಿರಿಯರ ಗಮನಕ್ಕೆ ತರ್ತಿದ್ದೀನಿ ಅಂತಂದರೆ, ಯಾರ್ಯಾರಿಗೋ ನಮ್ಮಲ್ಲಿ ಪ್ರಶಸ್ತಿಗಳು ಬರ್ತಾ ಇದ್ದಾವೆ, ಕರ್ನಾಟಕ ಸರ್ಕಾರದ ಪ್ರಶಸ್ತಿಗಳು. ಆದರೆ ಇವರು ನನಗೆ ಗೊತ್ತಿರುವ ಹಾಗೆ ವೈಯಕ್ತಿಕವಾಗಿ ಸುಮಾರು ಒಂದು 5 ದಶಕಗಳಿಗೂ ಮಿಗಿಲಾಗಿ ಕನ್ನಡ ಸಾರಸ್ವತ ಕ್ಷೇತ್ರದಲ್ಲಿ, ಸಾಂಸ್ಕೃತಿಕ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರಗಳಲ್ಲೂ ಸರ್, ಪತ್ರಿಕೆ ಮತ್ತು ಸಮಾಜ ಸೇವೆ, ರಂಗಭೂಮಿ, ಚಲನಚಿತ್ರ, ಸಾಹಿತ್ಯ ಎಲ್ಲ ಕ್ಷೇತ್ರದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಮತ್ತು ಇಂತಹ ಸಂಸ್ಥೆಗಳಿಗೆ ಬೆನ್ನೆಲುಬಾಗಿ ಪ್ರಚಾರ ಬಯಸದೆ ದುಡಿತಾ ಇದ್ದಾರೆ. ಅವ್ರು ಯಾರು ಅಂತ ಹೇಳಿದ್ರೆ ಡಾಕ್ಟರ್ ಕೆಂಚನೂರು ಶಂಕರ ಅವರು ಸರ್. ಅವರಿಗೆ ಮುಂದಿನ ದಿನಮಾನಗಳಲ್ಲಾದರೂ ಕೂಡ ಏನೊಂದು ಸಾಮಾಜಿಕವಾಗಿ ಒಂದು ಸಾಮಾಜಿಕ ನ್ಯಾಯಕ್ಕೆ ಈ ಒಂದು ತಮ್ಮಂಥವರು ನಿಲ್ಲಿಲ್ಲ ಅಂದರೆ ಆ ಸಾಮಾಜಿಕ ನ್ಯಾಯಕ್ಕೆ ಅವಕಾಶ ಒದಗೋದಿಲ್ಲ ಸರ್. ಹಾಗಾಗಿ ಮುಂದಿನ ದಿನಮಾನದಲ್ಲಾದ್ರೂ ಅವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಕೊಡಿಸುವಲ್ಲಿ ಮುಖ್ಯ ಪಾತ್ರವನ್ನು ವಹಿಸಬೇಕು ಅಂತ ಹೇಳಿ ನಾನು ಎಲ್ಲ ಸಭೆಯ ಪರವಾಗಿ, ಸನ್ಮಿತ್ರರ ಪರವಾಗಿ, ಅವರನ್ನು ಅಭಿಮಾನಿಸುವ ಎಲ್ಲರ ಪರವಾಗಿ ತಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡ್ತಾ ಇದ್ದೇನೆ ಸರ್. ಮೊದಲಿಗೆ ಅಂದರೆ ಹೋಟೆಲ್ನಲ್ಲಿ ಬೋರ್ಡ್ ಹಾಕಿರ್ತಾರೆ, ಗಿರಾಕಿಗಳೇ ನಮ್ಮ ದೇವರು ಅಂತ. KSRTC ಬಸ್ ನಿಲ್ದಾಣದಲ್ಲಿ ಬೋರ್ಡ್ ಹಾಕಿರ್ತಾರೆ, ಪ್ಯಾಸೆಂಜರ್ ಪ್ರಯಾಣಿಕರೇ ನಮ್ಮ ದೇವರು ಅಂತ. ಆದರೆ ನಮಗೆ ಇಂತಹ ಕಾರ್ಯಕ್ರಮ ಮಾಡುವವರಿಗೆ ನೀವುಗಳು ದೇವರು. ಯಾರು ಸಭಿಕ ಬಾಂಧವರು, ನಿಮ್ಮ ಪಾದಕ್ಕೆ ನನ್ನ ವಂದನೆ, ಅಭಿನಂದನೆ, ನಮಸ್ಕಾರ, ಅನಂತ ನಮಸ್ಕಾರಗಳು. ಈಗಾಗಲೇ ಎಲ್ಲ ಸಾರಿ ಹೀಗೆ ಆಗುತ್ತೆ. ಇಲ್ಲಿ ಏನು ಸಮಯದ ಅಭಾವ. ಒಂದು ಖುಷಿ ಅಂತ ಹೇಳಿದರೆ, ಈ ಸಭೆಗೆ ನಾವನ್ನ ಇವತ್ತು ಯಾರನ್ನು ಆಹ್ವಾನಿಸಿದ್ದೀವಿ ಅಂತ ಹೇಳಿದರೆ ಅದು ವರ್ಣಿಸಲಿ ಅಸಾಧ್ಯ. ದೊಡ್ಡದು ಕಿರೀಟ ಬೇಡ, ದೊಡ್ಡ ಕಾರು ಬೇಡ, ದೊಡ್ಡ ರೆಕ್ಕೆ ಬಕ್ಕೆ ಬೇಡ, ದೊಡ್ಡ ಹಿಂದಿಗಡೆ 100 ಜನ ಬೇಡ. ಕ್ರಾಂತಿ ಶೆಟ್ಟಿಯವರು ಎಷ್ಟು ಅಚ್ಚುಕಟ್ಟಾಗಿ ಎಷ್ಟು ಚಂದ ಮಾತಾಡಿದ್ದಾರೆ ಅಂತ ಹೇಳಿದರೆ, ಹೆಣ್ಣು ಅವಲೆ ಎಲ್ಲ ಸವಲೆ. ಹೇಮಾಂಜಲಿ 20 ವರ್ಷ ನಡೆದುಕೊಂಡೇ ಬಂದೆ ಬೆಂಗಳೂರು ಸೇರಿದ್ದಾಳೆ. ಇಲ್ಲಿ ಒಂದು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಎಷ್ಟು ಖುಷಿಯಾಗುತ್ತೆ ಹೇಳುತ್ತೆ. ಆದರೆ ಈ ಮಾತುಗಳನ್ನು ಕೇಳಿ ಎಷ್ಟು ನೋಡಿ, ಈ ಸಭೆ ಎಷ್ಟು ಅದು ವರ್ಣಿಸಲು ಅಸಾಧ್ಯ. ಮನುಷ್ಯಗೆ ಅತಿ ಖುಷಿಯಾದಾಗ ಏನು ಹೇಳಲಿಕ್ಕೂ ಬಾಯಿ ಹೊರಡೋದಿಲ್ಲ. ಈ ಸಭೆ ಎಷ್ಟು ಚಂದ ಇದೆ, ಎಷ್ಟು ಕಾಣ್ತಾ ಇದೆ ಅಂತ ಹೇಳಿದರೆ, ಅರಿವಿಲ್ಲದವರು 600 ಜನ ಇದ್ದರೂ ಪ್ರಯೋಜನ ಇಲ್ಲ. ಅರಿವಿರುವವರು 60 ಜನ ಸಾಕು ಅಷ್ಟೇ. ಯಾಕಂದರೆ ಈ ಸಭಾಂಗಣ ಅಷ್ಟು ತುಂಬಿದೆ, ನಿಮ್ಗೆಲ್ರಿಗೂ ಅರಿವಿದೆ, ಅದನ್ನು ಕನಕ ಕಾಣುತ್ತೆ. ಆದರೆ ಒಂದು ಬೇಸರದ ಸಂಗತಿ ಅಂತ ಹೇಳಿದರೆ,
ಅದು ಆಗಲೇ ಅವ್ರು ಹೇಳಿದರು. ನಮ್ಮ ಯಾರು ವೆಂಕಟರಾಜು ಅವರ ನಿರೂಪಣೆ ಅಂದರೆ ಹಣೆ ಮೇಲೆ ಕುಂಕುಮ ಇದ್ದಂಗೆ, ಆಕಾಶಕ್ಕೆ ಏನ ಹುಣ್ಣಿಮೆ ಚಂದ್ರ ಇದ್ದಾಗೆ. CM ಕಾರ್ಯಕ್ರಮ ಕೂಡ ಬೇಕಾದಷ್ಟು ಮಾಡ್ತಾರೆ. ಅದು ವರ್ಣನೆಗಲ್ಲ. ನಮಗೆ ಖುಷಿ ಅಂತ ಹೇಳಿದರೆ, ನಾವು ಈ ಸಭೆಗೆ ಯಾರ್ಯಾರು ನಾವು ಆಹ್ವಾನಿಸ್ತೀವಿ, ಮಿನಿಸ್ಟ್ರಿಗಳನ್ನ, MLAಗಳನ್ನ, ಯಾರ್ಯಾರು ಸಿನಿಮಾ ಸೆಲೆಬ್ರಿಟಿಗಳನ್ನ ಯಾಕೆ ಆಹ್ವಾನಿಸ್ತಾರೆ, ಹಿಂಗೆ ಬರ್ತಾರೆ, ಹಿಂಗೆ ಹೋಗ್ತಾರೆ. ಆ ಗಾಂಧಿ ಶೆಟ್ಟಿಯವರಿಗೆ ಇವತ್ತು ಅವರ ಕಮ್ಯುನಿಟಿಯ ಬಂಟು ವರ್ಲ್ಡ್ ಸಮಾವೇಶ ಅಲ್ಲ ಮುಂಬೈಯಲ್ಲಿ ನಡೀತಾ ಇದೆ. ಅವ್ರನ್ನ ಹೋಗ್ಬೇಕು. ಅದು ಅಲ್ಲದೆ ಕೂಡ ಬೆಂಗಳೂರಲ್ಲಿ ನಾನಾ ಕಡೆ ಇದೆ. ಅವರು ಅರ್ಧ ಕಾರ್ಯಕ್ರಮ ಮುಗಿಸಿ ಇಲ್ಲಿ ಬಂದಿದ್ದಾರೆ. ಎಷ್ಟು ಇದು ಅಂದರೆ ಆಡಂಬರ ಇಲ್ಲ ಅನ್ನೋದಕ್ಕೆ ಕಾಣಿಸ್ಕೊಳ್ಳೋಕ್ಕೆ ಅವರ ಉಡುಗೆ ತೊಡುಗೆ, ಅವರ ವೇಷಭೂಷಣ. ನಾನು ಎಲ್ಲ ಕಡೆ ಹೇಳ್ತೀನಿ ನೋಡಿ, ಹೆಣ್ಮಕ್ಳು ಬೇಜಾರು ಮಾಡ್ಕೊಬೇಡಿ. ತುಟಿಗೆ 100 ಗ್ರಾಮ್ ಹಾಕಿರ್ತಾರೆ, ಒಂದಕ್ಕೆ ಉಗ್ರ ತೆಗೆದು ಹಣೆ ಮೇಲೆ ಹಾಕಲ್ಲ ಅಂತ. ತುಟಿಯಲ್ಲಿ 100 ಗ್ರಾಮ್ ಇಲ್ಲ. ಅದು ತಮಾಷೆಗಳಿದ್ದು. ಹಾಗೆ ಇಲ್ಲಿನ ಏನು ಮಂಜುನಾಥ್ ಶೆಟ್ಟಿ ಇದ್ದಾರೆ, ನಾವು CM ಸಿದ್ದರಾಮಯ್ಯ ಸಾಹೇಬರನ್ನು ಕರಿಬೇಕಾಗಿಲ್ಲ. CM ಸಿದ್ದರಾಮಯ್ಯ ಸಾಹೇಬರ ಆಪ್ತರು, ಅತ್ಯಾಪ್ತರು. DKC ಉಪಮುಖ್ಯಮಂತ್ರಿಗಳು ಕೂಡ ಇವರು ಆಪ್ತರು, ಅತ್ಯಾಪ್ತರು. ಸಿದ್ದರಾಮಯ್ಯ ಸಾಹೇಬರು ಬಂದಿದ್ರೆ 2 ನಿಮಿಷ ನಮ್ಮನ್ನು ಆಶೀರ್ವಾದ ಮಾಡಿ ಹೋಗ್ತಾ ಇದ್ರು ಅಷ್ಟೇ. ನಮ್ಮ ಆಗು ಹೋಗಲ್ಲ. ಈಗ ಉದಾಹರಣೆಗೆ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋದರೆ ನಂದಿ ಮುಟ್ಟಿಕೊಂಡು ಪ್ರಾರ್ಥನೆ ಮಾಡಿ ಈಶ್ವರನ ತಲುಪತ್ತಂತೆ. ಅದು ನಂದಿ ಈಶ್ವರಂಗೆ. ಸಿದ್ದರಾಮಯ್ಯ ಈಶ್ವರ ನಂದಿ ಆ ಮಕ್ಕಳಿಗೆ. ದೇವಿ ಸ್ಥಾನಕ್ಕೆ ಹೋದರೆ ದೇವಸ್ಥಾನಕ್ಕೆ ದೇವಿಯನ್ನು ಬರೀ ನೀವು ಬೇಡ್ಕೊಂಡ್ರಾಗಲ್ಲ. ಕೌಸಲ್ಯ ಅವರೇ, ನಿಮ್ಮ ಕಂಪ್ನಿ ನಡಿಬೇಕಾದ್ರೆ ನೀವು ಏನೋ ದೇವಿಸ್ಥಾನ, ದೇವಿಗಳ ಸಿಂಹ ಇರ್ತದೆ ಅಲ್ಲಿ ಮುಂದ್ಗಡೆ, ಅದರದ್ದು ಏನು ವಾಹನ, ಅದನ್ನು ಮುಟ್ಕೊಂಡು ದೇವಿ ಹತ್ರ ಬಂದ. ಆ ದೇವಿ ರೂಪದಲ್ಲಿ ಕಾಂತಿ ಶೆಟ್ಟಿಯವರು ಬಂದಿದ್ದಾರೆ. ಯಾಕೆ ಇವ್ರನ್ನೇ ಯಾಕೆ ಹೇಳುತ್ತಾರೆ? ಇದು ಹೊಗಳಿಕೆ ಮಾತಲ್ಲ. ನಮ್ಗೆ ಇಲ್ಲಿ ಏನು ಹೇಳಿ ಕೇಳಿದರೆ, ನಾವಿಲ್ಲಿ ಏನು ಮಾತಾಡ್ತೀವಿ ಅದು ಸಾಹೇಬರ ಕಿವಿಗೆ ಹೋಗುತ್ತೆ. ಸಿದ್ದರಾಮಯ್ಯ ಬಂದಿರೋ ಅವರು 100 ಅದು ಸಮುದ್ರದಲ್ಲಿ ಈಜಾಡ್ತಾ ಇರೋಕ್ಕಾಗಲ್ಲ ಎಲ್ಲ ಮಾತು ಕೇಳಲಿಕ್ಕೆ. ಅವ್ರು ಎಲ್ಲೋ ಸಮಯ ಸಿಕ್ಕಿದಾಗ ಬಂದು ಮಾತನ್ನು ಹೇಳ್ತಾರೆ. ಹೇಳಲಿಕ್ಕೆ ಸಾಧ್ಯತೆ ಇದೆ. ಕಲೆಗೆ ಸಾವಿಲ್ಲ, ಕಲಾವಿದನ ಸುಖವಿಲ್ಲ, ದೇಹ ನಶ್ವರ, ಕೀರ್ತಿ ಅಮರ. ಈ ಕಲಾವಿದ ಎಲ್ಲೂ ಸುಖ ಪಡ್ತಾ ಇಲ್ಲ, ಯಾವ ಬೆರಳಿಕೆ ಅಷ್ಟು ಮಾತ್ರ. ಅದಕ್ಕೆ ಈಗ ಆಗಲೇ ಅವ್ರು ಹೇಳಿದರು, ನಮ್ಮ ಹತ್ರ ಮಾತಾಡ್ಲಿಕ್ಕೆ ಮನಗಟ್ಟಲೆ ಇದೆ, ಯಾವತ್ತು ಮಾತಾಡ್ಬೇಕು ಗೊತ್ತಾಗ್ತಾ ಇಲ್ಲ. ಯಾರು ನಮ್ಮ ನಿರೂಪಕರು ಹೇಳಿದರು, ಇಲ್ಲಿ ಕೆಂಚನೂರು ಶಂಕರ್ ಅವರಿಗೆ ಅದೇನೋ ನನಗೆ ಪ್ರಶಸ್ತಿ ಇಷ್ಟ ಎಲ್ಲ ಹೋಗ್ಬಿಟ್ಟು ಏನು ಬೇಕು. ಇವತ್ತು ಮೆಜೆಸ್ಟಿಕಲ್ಲಿ ಏನು ಬಸ್ ನಿಲ್ದಾಣ ಇದೆ, ಅಲ್ಲಿ ನಾಟಕ ಇತ್ತು, 20 ಪೈಸಾ ಪ್ರವೇಶ. ಕಲ್ಪನಾ, ಮಂಜುಳಾ ಎಲ್ಲ ನಮ್ಮ ಮನೆಯಲ್ಲಿ ಬಂದರಲ್ಲಿ ಅಳ್ತಾರೆ, ನಿಂಗೆ ಪದ್ಮಶ್ರೀ ಅಲ್ಲ, ನಿಂಗೆ ಭಾರತದ ರಾಷ್ಟ್ರ ಎಲ್ಲ ಪ್ರಶಸ್ತಿ ಬರಬೇಕೆ ಅಂತ. ನಮ್ಗೆ ಅದು ಬೇಡಾಗಿದೆ. ಆ ಪ್ರಶಸ್ತಿ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ ಯಾರು ಬೈಕೋಬೇಡಿ. ಈಗ ಏನು ಮೊಬೈಲ್ ಯುಗ, ಈಗ ಮೊಬೈಲಲ್ಲಿ ಈ ಮೊಬೈಲ್ ಬಂದಮೇಲೆ ಯಾರು ಸೆಕ್ಸ್ ಮಾತುಗಳನ್ನು ಅಥವಾ ಸೆಕ್ಸ್ ಸೀನ್ಸ್ ತೋರಿಸೋದನ್ನು ಯಾರು ಭಯ ಪಡೋದಿಲ್ಲ ಅಥವಾ ಬೈಕೊಳ್ಳೋದಿಲ್ಲ. ಯಾಕಂತ ಹೇಳಿದರೆ ಆ ಪ್ರಶಸ್ತಿ ಯಾರಿಗೆ ಬರುತ್ತೆ ಅಂತ ಹೇಳಿದ್ರೆ, ವೆಂಕಟರಾಜ್ ಅವರೇ, ಹೀಗಿರ್ತದೆ. ಅಶ್ಲೀಲ ಸಾಹಿತ್ಯ ಇರಬೇಕು, ಘೋರ ನಗ್ನ ಅರನಗ್ನ ವಿಚಿತ್ರ ಕಡನೆ ಇರಬೇಕು. ನೋಡಿ, ಒಬ್ಬ ಅದು ಜ್ಞಾನಪೀಠ ಅಲ್ಲ, ಕರ್ಮಪೀಠ. ಆ ಕರ್ಮಪೀಠದ ಒಬ್ಬ ತಗೊಂಡಂಥ ಒಬ್ಬ ಕವಿ, ನಾನು ಹೆಸರು ಹೇಳಲ್ಲ, ನಿಮಗೆಲ್ಲ ಗೊತ್ತಿರ್ತದೆ. ಆತನ ಸಾಹಿತ್ಯ ಪೂರ್ತಿ ಹೀಗಿದೆ. ಅವರಿಗೆ ಕರ್ಮಪೀಠ ಬಂದಿದೆ. ನಾನು ಹೇಳೋದು ಕರ್ಮಪೀಠ, ಅದು ಜ್ಞಾನಪೀಠ ಅಲ್ಲ. ಸಾಹಿತ್ಯ ಹೀಗಿದೆ. ಅಪ್ಪ ಮಗ ಇಬ್ಬರು ಇರ್ತಾರೆ. ಮಗ ಹೇಳ್ತಾನೆ ಅಪ್ಪನಿಗೆ, ಅಪ್ಪ ನಂಗೆ ಲಗ್ನ ಮಾಡಲ್ಲೇನೆ. ಲಗ್ನ ನಿನಗೆ ತಲೆಗೆ ಕೆತ್ತ ಮಗನ, ಮಾರಿ ಮೇಲೆ ಮೀಸಿ ಬಂದು ಲಗ್ನ ಮಕ್ಕಳಿಗೆ ಕೊಟ್ಟರೆ ಗಪ್ಪ ಹೋದ್ರೆ ಬೇಡ. ಸಂಜೆ ಬಂದು ಭಕ್ತ ಬಿತ್ತ ಬಿದ ಮಕ್ಕಳ ಮೇಲೆ ಕೊಟ್ಟರೆ ಮಗನ. ಎದಕ್ಕೆ? ನಾ ಸಣ್ಣವಿದ್ದೀನಿ, ಮಾರಿ ಮೇಲೆ ಮೀಸಿ ಹೋಗಿಲ್ಲ ನನಗೆ. ಅಪ್ಪ ಮಗನ, ಹಂಗೆ ಅಪ್ಪನಿಗೂ ಮಗನ ಅಂತ ಕರೆಯೋದು. ಮಗನ ನೀ ಲಗ್ನ ಮಾಡೋದಿಲ್ಲ ಅಷ್ಟು ಹೇಳೋ. ಮತ್ತೆ ಆತ ಹೆಣ್ಣುಗಳೇ ಬೇಡನ. ಹೆಣ್ಣು ಮಗಳ ನೀ ನೋಡಿದ್ದಿ, ನಾನು ನೋಡೀನಿ. ಯಾರಕ್ಕಿ? ಇಲ್ಲೇನಾಕಿ? ಬಸವಿ ಲೇ ಮಗನ, ಊರ ಹಂದಿಯಲ್ಲ ಕೆರೆಗೆ ಹೊರಡೆವೋ ಮಗನ. ಮತ್ತದೇ ಬೇಕಂತನ ಆಕೆ ಚರ್ಮದ ಐಕ್ಲೇ ಮಗನ. ಬಂಗಾರದಲ್ಲೋ ಜುರ್ಕಿ ಬೆಡ್ತಾವೋ, ಮನಿ ಹಗಲಿ ರಾತ್ರಿ ಕೇಳ್ತಾವೋ ಬಂದೂಕಿನ ಹೆಜ್ಜಿ. ಎದಕ್ಕಂದ್ರೆ, ಯಾಕಂದ್ರೆ ನಾ ಈ ಡೈಲಾಗ್ ಇದು ಇವತ್ತಿನ ಡೈಲಾಗ್ ಅಲ್ಲ. ಇದು ಸುಮಾರು ಹೆಚ್ಚು ಕಡಿಮೆ 50 ವರ್ಷಗಳ ಹಿಂದಿನ ಹೆಸರಾಂತ ನಾಟಕದ ಒಂದು ಸೀನ್ ದೃಶ್ಯ ಆಗಿದ್ದಾಗ ಉತ್ತರ ಕನ್ನಡ ವಿದ್ಯಾರ್ಥಿ ಬೈಕು. ನಂದು ಉತ್ತರ ಕನ್ನಡ ಅಲ್ಲ, ಯಾರು ದಯವಿಟ್ಟು ಯಾರು ಬೈಕೋಬೇಡಿ. ಹಾಗೆ ನನಗೆ ಪ್ರಶಸ್ತಿಗಳು ಯಾಕೆ ಬಂದಿಲ್ಲ ಅಂತ ಹೇಳಿದರೆ, ಅಥವಾ ಈ ಉನ್ನತ ಮಟ್ಟದ್ದು ಯಾಕೆ ಬಂದಿಲ್ಲ ಅಂತ ಹೇಳಿದರೆ, ನಾನು ಯಾವುದೇ ಸರ್ಕಾರದ ವಿರೋಧಿ ಅಲ್ಲ. ನಾನು ಎಲ್ಲ ಖಂಡಿತನ ವಿರೋಧಿಸ್ತೀನಿ, ನ್ಯೂನತೆಗಳನ್ನು ವಿರೋಧಿಸ್ತೀನಿ, ನ್ಯೂನತೆಗಳನ್ನ ಹೇಳ್ತೇನೆ. ಅದು ಆಗಲಿಕ್ಕಿಲ್ಲ, ಅದು ಆಗೋದಿಲ್ಲ.
ಸರ್ಕಾರ ಯಾರದ್ದೇ ಇರಲಿ ಸಾಕಷ್ಟು ಸರ್ಕಾರ ಬಂದು ಹೋಗಿದೆ. ನನಗೆ ಗೊತ್ತು, ವೀರಪ್ಪ ಮೊಯ್ಲಿಯವರು ಮುಖ್ಯಮಂತ್ರಿ ಆದರೂ ಕೊಟ್ಟ ಕಾದಂಬರಿ ನಂದು ಅಂತಷ್ಟೇ ತಗೊಂಡು ನಂದು ಕಾದಂಬರಿ ಅಂತ ಹೋಯ್ತಾ ಕಾಂಗ್ರೆಸ್ ಸರ್ಕಾರಕ್ಕೆ ಅದನ್ನು ನಾನು ದೃಷ್ಟಿ ಬಿದ್ದು ಆವಾಗ. ಹಾಗಾಗಿ ಅದು ಸಾಧ್ಯತೆ ಇಲ್ಲ. ನಾನು ಯಾಕೆ ಈಗ ಹೆಣ್ಮಕ್ಳು ಒಂದು 2-3 ಜನ ಹೆಣ್ಮಕ್ಳು ಮಂತ್ರಿಗಳಿದ್ದರು, ಆವಾಗ ನಾನು ಮಾತಾಡಿದ್ದೆ. ಅವ್ರಿಗೆ ಹೀಗೆ ಹೇಳಿದೆ, ಇನ್ನು 3-4 ವರ್ಷ ಹೋದರೆ ನಮ್ಮ ಸಂಸ್ಕಾರ ಸಂಸ್ಕೃತಿ ಎಲ್ಲ ಹೋಗಿ ಕೌಶಲ್ಯ ಬೈಕೋತಾರೆ. ಅದನ್ನ ಕೇಳಿದ್ರೆ ಎಲ್ಲಿ ಬೈತಾರೆ ಹೆಣ್ಮಕ್ಳು, ಯಾವಾಗ ಬೈಯೋದೆಲ್ಲ ಮಾತೋ ಮಗು ಇರೋದು ಫ್ಯಾಕ್ಟ್, ನೀವೇ ಹೇಳೋದು. ಇನ್ನು 4 ವರ್ಷದಲ್ಲಿ ಹೀಗೆ ಇದ್ದರೆ ನಾವು ನಮ್ಮ ಸಭೆ ಹಾಗಿಲ್ಲ, ನಮ್ಮ ಈಗಿನ ಸಭೆ ಹೇಗಿದೆ ಪ್ರೆಸೆಂಟ್ ಅಂತ ಹೇಳಿದ್ರೆ ಏನು ಪ್ರೇಮಾಂಜಲಿ ಹೇಗಿದ್ದಾರೆ ಹಾಗೆ ಇದೆ ನೋಡಿ. ಯಾವ ಉಡುಗೆ ತೊಡುಗೆಗಳು ಎಷ್ಟು ಗಂಭೀರ, ತಲೆ ಬಾಚಿರೋದು ಕಟ್ಟಿದ್ದು ವಸ್ತ್ರಗಳು 4-5 ವರ್ಷದಲ್ಲಿ ನಾವು ಎಲ್ಲ ಹಾಳಾದ್ವಿ. ಹೀಗೆ ಇದ್ರೆ ಅದು ಹೇಗೆ? ಈಗಿನ ಹೆಣ್ಮಕ್ಳು ಯಾಕೆ ಕಾರಣ? 6 ರೂಪಾಯಿ ಚಡ್ಡಿ ಹಾಕೋತವೆ, 8 ರೂಪಾಯಿ ಟೀ ಶರ್ಟ್ ಹಾಕ್ತವೆ, ಕೆಳಗೆ ಹಾಕ್ಕೋತವೆ, ಮೇಲೆ ಹಾಕ್ಕೋತವೆ. ಏನು ಚಿತ್ರ ಅದನ್ನು ಅವ್ರ ಮನೆಯವರು ಅಪ್ಪ ಅಮ್ಮ ಅಜ್ಜಿ ಅಥವಾ ದೊಡ್ಡವರು ಹೇಳಬೇಕು. ಇದನ್ನು ನನಗೇನು ಬಯಲ್ಲ, ಹಾಗೆ ಹೇಳ್ತೀನಿ. ನನಗೆ ಯಾರು ಬೈಯಲ್ಲ, ಅವ್ರಿಗೆ ಯಾವ ಜಾತಿಯಲ್ಲಿ ಯಾವ ಊಟಕ್ಕೆ ಬೈಯಲ್ಲ. ನನಗೆ ಜಾತಿ ವೈಷಮ್ಯ, ರಾಜ್ಯ ವೈಷಮ್ಯ, ದೇಶ ವೈಷಮ್ಯ, ನನಗೆ ಪಾರ್ಟಿ ವೈಷಮ್ಯ, ಪಕ್ಷ ವೈಷಮ್ಯ ಇಲ್ಲ. ನನ್ನ PhD, ನನ್ನ ಡಾಕ್ಟರೇಟ್ ಕಾನ್ಸೆಪ್ಟೇ ಅದು. ಜಾತಿ ಮುಖ್ಯವಲ್ಲ, ಪ್ರೀತಿ ಮುಖ್ಯ. ಭಾಷೆ ಮುಖ್ಯ ಅಲ್ಲ, ದೇಶ ಮುಖ್ಯ. ಪಕ್ಷ ಮುಖ್ಯ ಅಲ್ಲ, ಪ್ರತಿನಿಧಿ ಮುಖ್ಯ. ಜಾತಿ ಬದುಕಿಂತ ನೀತಿ ಬದುಕಲಿಸುವಂತ. ಹಾಗಾಗಿ ನೀವು ದಯವಿಟ್ಟು ಇಲ್ಲಿ ಮನೆಯಲ್ಲಿ ಯಾರು ಕೂತಿದ್ರಿ, ಈಗ ನೀವು ಹೆಂಗಿದ್ದೀರಿ ಇಲ್ಲಿರೋ ಹೆಣ್ಮಕ್ಳು, ಅದನ್ನು ನಿಮ್ಮ ಮನೆ ಮಕ್ಕಳಿಗೆ ಕಳಿಸಿ. ಅದೆಷ್ಟು ನೋಡಿ, ಈ ಕಲಾವಿದರಾಗಿ ಪ್ರತಿ ಮನೆಯಲ್ಲಿ ಒಬ್ಬ ಕಲಾವಿದರು ಯಾವತ್ತೂ ದಾರಿ ಬಿಟ್ಟು ಹೋಗಲ್ಲ. ಕಲಾವಿದರಿಗೆ ಯಾವುದೇ ಕಾಯಿಲೆ ಬರಲ್ಲ. ಒಂದು ಮಗು ನೀವು ಪ್ರತಿ ಮನೆಯಲ್ಲೂ ನಮ್ಮ ದೇಶ, ನಮ್ಮ ರಾಜ್ಯ, ನಮ್ಮ ಮನೆ ಉದ್ಧಾರ ಆಗಬೇಕಂದ್ರೆ ನೀವು ಪ್ರತಿ ಮನೆಯಲ್ಲೂ ಒಂದು ಮಗುನ ನೀವು ಕಲಾವಿದರ ಸಂಸ್ಥೆ ಸೇರಿಸಿ, ಸಂಗೀತ ಕ್ಲಾಸ್ ಸೇರಿಸಿ, ಭರತನಾಟ್ಯ ಸೇರಿಸಿ, ಯಕ್ಷಗಾನಕ್ಕೆ ಸೇರಿಸಿ. ನೋಡಿ, ನೀವು ಒಂದು ಮಗುನ ನೀವು ಭರತನಾಟ್ಯ ಕ್ಲಾಸಿಗೆ ಸೇರಿಸಿದ್ರೆ ಆ ಮಕ್ಕಳು ಹೆಂಗೆ ಹಾಡಿದೋ ಇವಾಗ ಆ ಮಗು ಸ್ಕೂಲಿಂದ ಬರಬೇಕಾದ್ರೆ ಬೇರೆ ಚಿಂತೆ ಇಲ್ಲ. ಕ್ಲಾಸಿಗೆ ಹೋಗ್ಬೇಕಂತ ತದ್ದಿಮಿ ತಕ್ಕದಿಮಿ ತಾಮ್ ತೈ ತೈತಿತ್ತು ತಾಮ್ ತದಿಗಳ ತಾಮ್ ಅಂತ ಹಾಡ್ಕೊಂಬರ್ತದೆ. ಹಾಡ ಸಂಗೀತ ಯಕ್ಷಗಾನ ಕ್ಲಾಸ್ ಸೇರಿಸಿ ಆ ಮಗು ಹಾಡ್ಕೊಂಬರ್ತದೆ. ಎಲ್ಲವ ಶೌರಿಕೆ ಎಳೆಯಿರವಳೆ ಸಮರದ ಯುದ್ಧದಲ್ಲಿ ತೋರುವೆನ್ನು ನಿಜಭುಜವ ಓರಿಗಳ ಹೊಯ್ದ ಬರೆಸಿ ರಣಧೀರ ಮಾರುತಿ ಅಸುರ ನಿತ್ತೆಡೆಗೆ. ನಿಮ್ಗೆ ಯಾಕನ್ಸುತ್ತೆ ಮನಸ್ಸು ಪರಿವರ್ತನೆ ಆಗುತ್ತೆ. ಯಾಕೆಂದ್ರೆ ಎಲ್ಲರೂ ಕಲಾವಿದರಾಗಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೇನೆ. ಹಾಗಾಗಿ ಎಲ್ಲರೂ ಈಗ ಏನಿಲ್ಲಿ ಆಸೀನರಾಗಿದ್ದೀರಿ. ಈ ಲಾಸ್ಟ್ ಇದೆ ನೋಡಿ, ಮಲ್ಲಿಕಾರೈ ಪುತ್ತೂರಿಂದ ಬಂದಿದ್ದಾರೆ. ಪಾಪ ಅವರು ದೊಡ್ಡ ಹುದ್ದೆಯಲ್ಲಿದ್ದವರು. ಯಾವುದೋ ಕಾಲೇಜ್ ಲೆಕ್ಚರಾಗಿದ್ದಾರೆ, ಸಾಹಿತಿ ಆಗಿದ್ದಾರೆ, ಸಮಾಜ ಸೇವಕರಾಗಿದ್ದಾರೆ, ಪತ್ರಕರ್ತರಾಗಿದ್ದಾರೆ, ಅಂಕಣಕಾರರಾಗಿ ಒಬ್ಬರು ವರ್ಣನೆ ಮಾಡಬೇಕಾಗಿದ್ದು. ಪಕ್ಕದಲ್ಲಿ ಮುನ್ರಾಜಣ್ಣ ನೋಡಿ ಹೀಗೆ ನೋಡ್ತಾರೆ. ಬಳ್ಳಿಯಾದರೂ ಆಮಂತ್ರಿತ ಭಾಷಣಗಾರ, ನಿನಗೆ ನಮಸ್ಕಾರ ಕಾರಣ, ನಿನ್ನ ಭಾಷಣ ಕೇಳಿದ್ದೀನಿ, ಅಷ್ಟು ಚಂದ ಮಾಡ್ತೀಯ. ಅನ್ನ ಪಕ್ಕದಲ್ಲಿ ಇನ್ನೊಬ್ಬರು ಮುನಿರಾಜು ದ್ವಯವರು. ನೀವು ಮುನಿರಾಜು ಅಲ್ಲ, ಅಲ್ಲಿ ನಮ್ಮ ಸ್ನೇಹಿತ ಇನ್ನೊಬ್ಬ ಜನ ಅವನಿಗೆ ಹೇಳ್ತಾ ಇದ್ದೀನಿ, ನೀವು ಮುನಿರಾಜು ಅಲ್ಲ, ನೀವು ಮನಿರಾಜು. ನಿಮ್ಮ ಮುಖದಲ್ಲಿ ಆ ಕಾಂತಿ ಇದೆ. ವಿದ್ಯೆ ಉಳ್ಳವನ ಮುಖ ಮುದ್ದು ಬರುವಂತಿಕ್ಕು, ವಿದ್ಯುಲ್ಲದನ ಪರಿಮುಖವು ಹಾಳುವರ ಹದ್ದಿನಂತಿಕ್ಕು ಸರ್ವ ಅಂತ ಹೇಳಿದಾಗೆ, ಮುನಿಯಣ್ಣ ನಿನಗೆಲ್ಲ ಅಲ್ಲ, ನನ್ನ ಸ್ನೇಹಿತರು ಮುನಿಯಣ್ಣ ಮುನಿರಾಜು ಇದ್ದಾರೆ, ಲೋಕಾಯುಕ್ತದಲ್ಲಿ ಸಂಪಾದಕರು. ಇದನ್ನು ಯಾಕೆ ಹೇಳಿದೆ ಅಂತ ಹೇಳಿದ್ರೆ ಅಷ್ಟು ಈಸಿ ಅಲ್ಲ, ಅಷ್ಟು ಬದುಕಲ್ಲ. ಇನ್ನೊಬ್ರು ಮಹಾನ್ ಸ್ವಾಮಿಗಳು ಅವ್ರನ್ನ ವರ್ಣನೆ ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ, ಸಾಕ್ಷಾತ್ ಅವರು ಏನು ನಮ್ಮ ವಿಶ್ವಾಮಿತ್ರ ಸ್ವಾಮಿ ಇದ್ದಾನೆ, ಅದು ನಾನು ವಿಶ್ವಾಮಿತ್ರನ ಪ್ರಿಯ, ಹಾಗಾಗಿ ಅವ್ರನ್ನ ನೋಡ್ದಂಗೆ ಆಯಿತು. ಅವರೇ ಅಂತ ಹೇಳಿ ತಿಳ್ಕೊಂಡು ಅವರ ಆಶೀರ್ವಾದ ನಮಗೆ ಸದಾ ನಿಮಗೆ ಎಲ್ಲರೂ ಇರ್ತದೆ ಅಂತ ನನ್ನ ಭಾವನೆ ಇದೆ. ಅದೇ ರೀತಿ ಇನ್ನೊಬ್ಬರು ಇವರು ಯಾರು ಲಾಸ್ಟ್ ಮಹೇಶ್ ಕುಮಾರ್ ಇವರು ಒಂದು ದೊಡ್ಡ ಸಂಸ್ಥೆಯ RRRD ಅಂತ ಅದು ಗುರುತು. 3 ದೊಡ್ಡ ನೋಡಿ ಎಷ್ಟು ಇವ್ರ ಉದ್ದೇಶ ಏನು ಅಂತ ಹೇಳಿದ್ರೆ, ಅವ್ರ ಸಂಸ್ಥೆ ಇದೆ. ಸಿಂಪಲ್ ಆಗಿ ಹೇಳ್ತೀನಿ, ಯಾವರದ್ದು ಮನುಷ್ಯನ ಆರೋಗ್ಯ ಆಗಬಾರ್ದು. ನೀವು ಅವ್ರು ಏನು ಹೇಳ್ತಾರೆ ಅದನ್ನೇ ಪಾಲಿಸಿ. ಅದಕ್ಕೆ ಅವ್ರು ಕೊಟ್ಟಂತ ಅವ್ರಿಗೇನೋ ನೀರು ಪ್ಯೂರಿಫೈ ಅಲ್ಲ, ಅದೇ ಟೈಪ್ ಆಫ್ ದೊಡ್ಡ ಕಂಪನಿ. ನಾನು ಮೊನ್ನೆ ಉದ್ಘಾಟನೆಗೆ ಹೋಗಿದ್ದೆ, ಅದು ನೋಡಿ ಎಷ್ಟು ಖುಷಿ. ಅದಕ್ಕೆ ನಿಮ್ಗೆ ಅದು ಕುಡಿದ್ರೆ BP ಬರಲ್ಲ, ಶುಗರ್ ಬರಲ್ಲ, ಕಿಡ್ನಿ ಹೋಗಲ್ಲ, ಯಾವುದೇ ಥರದ ಭಯಂಕರ ರೋಗಗಳು ಬರಲ್ಲ. ಅದನ್ನು ಅವರು ಸಾಧಿಸಿದ್ದಾರೆ, ಸಾಕಷ್ಟು ಅವರು ನಡ್ಕೊಂಡಿದ್ದಾರೆ. ಅಂತಹ ಒಂದು ಮಹಾನ್ ವ್ಯಕ್ತಿ. ಅವ್ರಿಗೆ ಹೇಳಲಿಕ್ಕೆ ನಾನು ಇಲ್ಲಿ ಬನ್ನಿ ಸರ್, ನೀವು ಸ್ವಲ್ಪ ಬೋಧನೆ ಮಾಡಿ ಅಂತ ಹೇಳಿದ್ದೆ, ಸಮಯದ ಅಭಾವ, ಹಾಗಾಗಿ ಇದು ಸಾಧ್ಯತೆ ಇಲ್ಲ. ಅವ್ರು ಇನ್ನೊಮ್ಮೆ ಇಂತಹ ಸಭೆಯನ್ನು ಹುಡುಕಿ ಬರ್ತಾ ಇದ್ದಾರೆ. ನಮ್ಮ ಶ್ರೀಧರ್ ಸರ್ ಕೂಡ ಹಾಗೆ ಭಾರಿ ಒಳ್ಳೆಯವರು, ತುಂಬ ಅತ್ಯನಯ, ವಿನಯ, ಸೌಜನ್ಯ, ಗಾನ ಎಲ್ಲವೂ ಇದೆ. ಸ್ವಲ್ಪ ಸ್ಪೀಡ್ ಜಾಸ್ತಿ
ಹಾಗಾಗಿ ಅಂಥ ಮಹಾನ್ ವ್ಯಕ್ತಿ ಬಂದಿದ್ದಾರೆ ಅಂತ ಹೇಳಿದ್ರೆ ನಾವು ವಿಷಯ ಹೇಳ್ತಾ ಇದ್ದಾರೆ. ಇನ್ನೊಬ್ಬರು ವೆಂಕಟೇಶ್ ಅವರು, ವೆಂಕಟೇಶ್ ಪರಮಾತ್ಮ ವೆಂಕಟೇಶ್ ತಿರುಪತಿಯಿಂದ ಬಂದಂಗಾಯ್ತು. ಅವರಿಗೆ ಕೂಡ ಅವ್ರು ನೋಡಿದಾಗಲೇ ಗೊತ್ತಾಗುತ್ತೆ. ಹಾಗೆ ಅವರ ಮುಖದಲ್ಲಿ ಹುಣ್ಣಿಮೆ ಚಂದ್ರನ ಹಾಗೆ ಮೆರುಗುತ್ತಾ ಇದ್ದಾರೆ. ಅದರಲ್ಲಿ ಏನು ಘನ ಅನಿಸಿಕೆ ಎದ್ದು ಕಾಣ್ತಾ ಇದೆ. ಆ ಘನ ಅನಿಸಿಕೆಯವರು ಮಾತಲ್ಲಿ ಬಂದಿದ್ದಾರೆ. ಅವರೆಲ್ಲರಿಗೂ ಒಳ್ಳೆಯದಾಗತ್ತೆ ಅಂತ ಹೇಳ್ತಾ, ಇದು ಭಾಷಣದ ವೇದಿಕೆ ಅಲ್ಲ, ನೀವುಗಳು ಕೂಡ ಬೈಬೋದು, ಏನು ಬರೀ ಯಾವಾಗ ನೋಡ್ರು ಭಾಷಣ. ಅದಕ್ಕೆ ನನಗೆಲ್ಲೋದ್ರು ಭಾಷಣ ಮಾಡೋಕ್ಕೆ ಯಾರು ಬಿಡ್ತಾ ಇಲ್ಲ. ಅವ್ರು ಹೇಳ್ತಾ 2 ಮಾತು ಸಾಕು ಅಂತ. ಹಾಗೆ ಇನ್ನೊಬ್ಬರು ಬಂದಿದ್ದಾರೆ ನೋಡಿ, ಅಲ್ಲಿ ನಮ್ಮ ಇಲ್ಲಿ ಆವಾಗ ನಿರೂಪಣೆ ಮಾಡಿದ್ರಲ್ಲ, ಮಲ್ಲಿಕಾ ಕೇಶವಾಚಾರ್, ದೊಡ್ಡ ಯಕ್ಷಗಾನ. ಅಲ್ಲಿ ಅವ್ರ ಕಡೆ ಎರಡನೇ ವೇಷಧಾರಿ ಅಂತಾರೆ. ಯಕ್ಷಗಾನ ನಿರ್ದೇಶಕರು ಹೌದು, ವೇಷಧಾರಿ ಹೌದು, ಆಮೇಲೆ ಏನು ನಿರೂಪಕರು ಹೌದು, ಸಾಹಿತ್ಯ ಹೌದು, ಚಿಂತಕರು ಹೌದು, ಎಲ್ಲ ಹೌದು. ನಿಮ್ಮ ಕೀರ್ತಿ ಅಗಲ ಜಗದಗಲ ಎತ್ತರ ಮುಗಿಲೆತ್ತರ ಬೆಳೀಲಿ ಅಂತ ನಾನು ಭಗವಂತನನ್ನು ಹಾರೈಸ್ತೇನೆ. ಹಾಗೆ ಇನ್ನೊಬ್ಬ ಇಲ್ಲದಿ ಒಬ್ಬರು ಪ್ರಶಸ್ತಿಗೆ ಆಯ್ಕೆ ಮಾಡಿಕೊಂಡಿದ್ದಾರೆ. ಪ್ರೇಮಾಂಜಲಿಯವರು ಒಬ್ಬ HP ಗ್ಯಾಸ್ ಕಂಪನಿ ಹುಡುಗ ನಾಗರಾಜ್ ಅಂತ. ನೀವು ಅವನ ಮಾತನ್ನು ಪ್ರಶಸ್ತಿ ತಗೊಂಡ ತಕ್ಷಣ ಅವನ ಬಾಯಿಂದ ಕೇಳಿ ಅವನ ಸೈಕಲಲ್ಲಿ ಮನೆ ಗ್ಯಾಸ್ ಹಾಕಿ 4-5 ಇಂಗ್ಲೀಷ್ ಕನ್ನಡ ಗೌರ್ಮೆಂಟ್ ಶಾಲೆನ ದತ್ತಕ್ಕೆ ತಗೊಂಡಿದ್ದಾನೆ ಮಂಜುನಾಥ್ ಶೆಟ್ಟರ್. ಎಷ್ಟು ಖುಷಿಯಾಗುತ್ತೆ. ಅದಕ್ಕೆ ನಾನು ಕಣ್ಣಾರೆ ಕಂಡ ದೃಶ್ಯನ ಅವರಿಗೆ ಹೇಳಿದೆ, ಪ್ರೇಮಾಂಜಲಿ ಅವರಿಗೆ, ಎಲ್ಲಿದ್ದಪ್ಪ ಮಗ, ಎಲ್ಲಿದ್ದ ನಾಗರಾಜ, ಎಲ್ಲಿದ್ದೋ ಮಗ, ಅವನಿಗೆ ಎರಡು ಮಾತಾಡು, ಎಷ್ಟು ಖುಷಿಯಾಗುತ್ತೆ. ಗ್ಯಾಸ್ ಸಪ್ಲೈ ಮಾಡ್ತಾನೆ, ಆಯಿತಾ. ಮತ್ತು ನಾನು ಆಗಲೇ ಹೇಳಲಿಲ್ಲ, ಹೇಳಿದಾಗೆ ಅದು ಸಮಯದ ಅಭಾವ, ಏನು ಹೇಳಬೇಕು ಅಂತ ಗೊತ್ತಾಗಿಲ್ಲ. ನಮ್ಮ ಮಂಜುನಾಥ್ ಶೆಟ್ಟರು ಎಷ್ಟು ಚೆಂದ ಕಾಣ್ತಾ ಇದ್ದಾರೆ. ಜಷ್ಟೇ ಆಗದೆ ಇರಲಿ ಮಾತ್ರವೇ ಹುಣ್ಣಿಮೆ ಚಂದ್ರನ ಹಾಕಿ ಕಾಣ್ತಾ ಇದ್ದೀರಿ. 10 ಜನಕ್ಕೆ ಸಮಾಜ ಸೇವೆಯಲ್ಲಿ ಅತ್ಯುನ್ನತ ಸಮಾಜ ಸೇವೆ ಅಂತ ಹೇಳಿ ಹೋಟೆಲ್ ತಿಂಡಿ, ಹೋಟೆಲ್ ಮಾಲೀಕ. ಆ ದೊಡ್ಡ ಸಮಾಜ ಸೇವೆಯನ್ನು ಯಾರು ಮಾಡಲಿಕ್ಕೆ ಸಾಧ್ಯತಿಲ್ಲ. ಅಷ್ಟೇ ನಮ್ಮ ಹತ್ರ ಎಷ್ಟೇ ದುಡ್ಡಿರಲಿ, ಹೊಟ್ಟೆ ಅಷ್ಟೇ ಎಲ್ಲ ಒಂದು ಊರಿಗೆ ಹೋಗಿ ಕಾಲಿಡ್ತೀವಿ, ಎಲ್ಲ ಊಟ ಸಿಗಲ್ಲ. ಆ ಹೋಟೆಲ್ ಇದ್ದರೆ ಅಲ್ಲಿ ನಮಗೆ ಅದು ಸ್ವರ್ಗ ಇದ್ದಂಗೆ. ಅಂತ ಒಂದು 4-5 ಸ್ಟಾರ್, ಅವ್ರು ಹೇಳಬಾರ್ದು, ಅವನ ಬೈದರೆ ಕಷ್ಟ. ಅವರು 4-5 ಸ್ಟಾರ್ ಹೋಟ್ಲುಗಳ ಯಜಮಾನ ಎಷ್ಟು ಸಿಂಪಲ್ ಆಗಿದ್ದಾರೆ. ಬೇರೆ ಬೇರೆ ಉದ್ಯೋಗ, ವಾಣಿಜ್ಯೋದ್ಯಮ. ಆ ಕಾಂಗ್ರೆಸ್ ಪಕ್ಷ ಅತ್ಯುತ್ತಮವಾದ 50 ನಮ್ಮ ವರ್ಷಗಳ ಹಿಂದಿನ ಕಾಂಗ್ರೆಸ್ ಪಕ್ಷಕ್ಕೆ ಅವರು ಕೂಡ ಕಾರ್ಯಕರ್ತರಾಗಿ ಸೇವೆ ಸಲ್ಲಿಸ್ತಾ ಮುಖ್ಯಮಂತ್ರಿಗಳ ಹಿಂದೆ ಬೆಂಬಲ ಬರೀತಾರೆ. ಅದೊಂದು ಖುಷಿಯಾಗುತ್ತೆ ಅಂತ ಹೇಳಿದರೆ, ಅಷ್ಟಿಷ್ಟೆಲ್ಲ ದುಡ್ಡಿಗೆ ಆಸೆ ಬಿಡಲಿಲ್ಲ, ಏನೋ ಭಗವಂತನ ವಾರ ಇದೆ, ಬಂದಿದೆ ಅಂತ ಹೇಳ್ತಾ. ಹಾಗೆ ನಾಗರಾಜ್ ನಿಮ್ಗೆ ಯಾರೋ ಹೇಳಿದ್ರು ಅಂತ ಹೇಳಿದಾಗ, ಯಾಕಪ್ಪ ಹುಡುಗನಿಗೆ ಈಗಲೇ ಪ್ರಶಸ್ತಿ, ಚಿಕ್ಕ ಹುಡುಗ ಯಾರು, ಇನ್ನೊಬ್ಬ ಯಾರು, ಸಾಮಾನ್ಯ ಬರುತ್ತೆ. ಅದಕ್ಕೆ ನಾನು ಹೇಳಿದೆ, ಬಡತನದ ಹೊತ್ತಾನೆ ದೊರಕಿ ಫಲವೇನು, ರುಜ ಎಡಿಸಿ ಕೆಡದಿಯ ಹೊತ್ತು ರಂಬೆ ದೊರಕಿ ಫಲವೇನು. ಬಡತನದ ಹೊತ್ತಾನೆ ದೊರಕಿ ಫಲವೇನು. ನನಗೆ ಬಡತನ ಇರ್ತದೆ, ಆ ಮಂಜುನಾಥ್ ಶೆಟ್ಟರ್ ಒಂದು ಆನೆ ಕೊಡ್ತಾರೆ ಸಾಕೊಳ್ಳಯ್ಯ ಅಂತ, ನನಗೆ ತಿನ್ನಕ್ಕಿಟ್ಟಿಲ್ಲ, ಆನೆ ನನಗೆ ಹಾಕಬೇಕು. ರುಜ ಎಣಿಸಿ ಕೆಡದಿಯ ಹೊತ್ತು ರಂಬೆ ದೊರಕಿ ಫಲವೇನು. ರುಜೆ ಅಂದರೆ ದೊಡ್ಡ ಕಾಯಿಲೆ, ಭೀಕರ ಕಾಯಿಲೆ, ತಗೊಳ್ಳುವಂಥ ಕಾಯಿಲೆ. ಆ ಕಾಯಿಲೆ ಅನ್ನೋದನ್ನು ರಂಬೆ ಹಾಕಬೇಕು. ಅಂದರೆ ಆ ನಾಗರಾಜಿಗೆ ಈಗ ನಾವು ಅವಾರ್ಡ್ ಕೊಟ್ಟರೆ ಅವನ ಜವಾಬ್ದಾರಿ, ಜಾಗ್ರತೆ ಎಲ್ಲವೂ ಹೆಚ್ಚುತ್ತೆ. ಅವನು ಬುದ್ಧಿವಂತನಾಗ್ತಾನೆ. ಅವನಿಗೆ ಒಂದು ಪ್ರಶಸ್ತಿಯನ್ನು ಪಡ್ಕೊಂಡಾಗ ಅವನಿಗೆ 10,000 ಪುಟ ಓದಿದಷ್ಟು ಅವನಿಗೆ ಅನುಭವ, ನಾಲೆಜ್ ಬರ್ತದೆ. ಯಾಕಂತಂದ್ರೆ ಅಷ್ಟು ಈಸಿ ಅಲ್ಲ ಆ ಬದುಕು. ಅದು ಗೊತ್ತಿರೋರಿಗೆ ಮಾತ್ರ ಗೊತ್ತಿದೆ. ಹಾಗೆ ನಾನು ಜಾಸ್ತಿ ಮಾತಾಡೋಲ್ಲ, ಯಾಕಂತಂದರೆ ಈಗಾಗಲೇ ಸಮಯ ಇದೆ, ಎಲ್ಲರೂ ಮುಖ ನೋಡ್ತಾ ಇದ್ದಾರೆ. ಹಾಗಂತ ನಾನು ಮಾತನ್ನ ಇಲ್ಲಿ ಮುಗಿಸಲ್ಲ, ಮತ್ತೆ ಬರ್ತೀನಿ. ಗುರುಭ್ಯೋ ನಮಃ. ಎಲ್ಲರಿಗೂ ಶುಭ ಸಂಜೆ. ವೇದಿಕೆಯಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದಂಥ ಶ್ರೀ ತೋತಾಪುರಿ ಸೋಮಶೇಖರ ಗುರುಜಿಯವರ ಅವರಿಗೆ ನಮನಗಳು. ಹಾಗೆ ವೇದಿಕೆಯಲ್ಲಿ ಇರುವಂಥ ಶ್ರೀ ಮಂಜುನಾಥ್ ಶೆಟ್ಟರ್, ಡಾಕ್ಟರ್ ಕೆಂಚನೂರು ಶಂಕರ್ ಅವರೇ, ಶ್ರೀಮತಿ ಪ್ರೇಮಾಂಜಲಿ ಆಚಾರ್ಯ ಅವರೇ, GV ಮುನಿರಾಜು ಅವರೇ, ಶ್ರೀ ಮುನಿರಾಜು ಎನ್ ಅವರೇ, ಡಾಕ್ಟರ್ P ಶ್ರೀಧರ್ ಅವರೇ, ಶ್ರೀ ರಮೇಶ್ ಕುಮಾರ್ ಅವರೇ, ಹಾಗೆ ನಮ್ಮ ಸ್ನೇಹಿತೆಯಾದಂಥ ಪುತ್ತೂರಿನ ನಮ್ಮವರೇ ಆದಂಥ ರೈ ಅವರೇ, ಹಾಗೆ ವೇದಿಕೆಯಲ್ಲಿರುವಂಥ ಅನೇಕ ಗಣ್ಯರು ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂಥ ಕಲಾಭಿಮಾನಿಗಳೇ, ಈ ಶುಭ ಸಂಜೆಯಲ್ಲಿ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ ವಿರಾಜಪೇಟೆಯಲ್ಲಿ ಹುಟ್ಟಿದಂತಹ ಈ ಟ್ರಸ್ಟ್ ಇವತ್ತು ಬೆಂಗಳೂರಿನ ಮಹಾನಗರಿಯಲ್ಲಿ
ಅದರ ಟ್ರಸ್ಟಿನ ಮಕ್ಕಳಿಗೆ ಒಂದು ವಿಶೇಷ ವೇದಿಕೆಯನ್ನು ಕಲ್ಪಿಸಿಕೊಡ್ತಾ ಇದೆ ಅಂದರೆ ನಿಜಕ್ಕೂ ಪ್ರೇಮಾಂಜಲಿ ಆಚಾರ್ಯ ಅವರಿಗೆ ನಾನೊಂದು ಸಲ್ಯೂಟ್ ಕೊಡಬೇಕಾಗುತ್ತೆ. ಯಾಕಂದರೆ ಒಂದು ಹೆಣ್ಮಕ್ಳು 2 ದಶಕದಿಂದ ಈ ಒಂದು ಟ್ರಸ್ಟನ್ನು ಹುಟ್ಟು ಹಾಕಿ ಅವರು ವಿದುಷಿಯಾಗಿ ಸ್ವತಃ ಅವರೇ ನೃತ್ಯದ ಒಂದು ವಿದುಷಿಯಾಗಿ ನನ್ನಂತೆ ಅನೇಕ ವಿದ್ಯಾರ್ಥಿಗಳು ಮಕ್ಕಳು ಈ ಒಂದು ನೃತ್ಯ ಟ್ರಸ್ಟಿನ ಸದುಪಯೋಗ ಪಡಬೇಕು ಅನ್ನುವ ಒಂದು ಯೋಜನೆಯನ್ನಾಗಿಸಿಕೊಂಡು ಇವತ್ತು ಬಹಳ ವಿಶೇಷ ಅನ್ನಿಸ್ತಾ ಇದೆ. ಅವರ ಒಂದು ಪ್ರಾಸ್ತಾವಿಕ ನುಡಿಯಲ್ಲಿ ಅವರು ಹೇಳಿದರು ನನಗೆ 536 ಕಾರ್ಯಕ್ರಮಗಳು ಕೊಡ್ತಾರೆ ಅಂತ. ಈಗಿನ ಒಂದು ಸಂದರ್ಭದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು, ಒಂದು ಕಾರ್ಯಕ್ರಮ ಆಯೋಜನೆ ಮಾಡಬೇಕು ಅಂದರೆ ಅದರ ಹಿಂದಿನ ಶ್ರಮ, ಫೈನಾನ್ಸ್ ಒಂದು ಕಡೆ ಇರುತ್ತೆ, ಅದು ಆಮೇಲೆ. ಆದರೆ ಅದನ್ನು ಸಂಘಟನೆ ಮಾಡುವಂತಹ ಕೆಲಸ ಇದೆಯಲ್ಲ, ಅದು ಸಾಮಾನ್ಯದ್ದಲ್ಲ. ಬರೀ ದುಡ್ಡು ಕೊಟ್ಟರೆ ಕಾರ್ಯಕ್ರಮ ಆಗಲ್ಲ. ಅದರ ಹಿಂದೆ ಪ್ರೀತಿಯಿಂದ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಸಣ್ಣ ಸಣ್ಣ ಮಕ್ಕಳನ್ನು ಇದರಲ್ಲಿ ತೊಡಗಿಸಿಕೊಳ್ಳೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಪ್ರೇಮಾಂಜಲಿ ಆಚಾರ್ಯವರೇ, ನಿಜಕ್ಕೂ ನಿಮಗೆ ಇದು ಧನ್ಯವಾದಗಳು. ನಿಮ್ಮ ಈ ಕೆಲಸ ಸಾರ್ಥಕ. ಒಂದು 20 ವರ್ಷ ನಡೆದಿದೆ ಅಂತ ಹೇಳಿದ್ರೆ ಅದು ಬಹಳ ಖಂಡಿತ ಇದು ಕಷ್ಟದ ಹಾಗೆ ಇರುತ್ತೆ. ಅಷ್ಟು ಸುಲಭ ಆಗಿರ್ಲಿಕ್ಕಿಲ್ಲ ಅಂತ ಅಂದ್ಕೊಂಡಿದ್ದೀನಿ. ನಾನು ಒಂದು ಹೆಣ್ಣಾಗಿ, ಹೆಣ್ಮಕ್ಳು ಸುಮಾರು ಜನ ಇಲ್ಲಿ ಇದ್ದೀರಾ. ನಾವೆಲ್ಲ ಇಲ್ಲಿ ನಮ್ಮ ಮಂಜುನಾಥ್ ಶೆಟ್ಟರು ಕೂಡ ಇದ್ದಾರೆ, ನಮ್ಮ ರಾಜಕೀಯವಾಗಿನೂ. ಹೆಣ್ಮಕ್ಳನ್ನ ನೀವೆಲ್ಲ ಜೊತೆಗೆ ಕರ್ಕೊಂಡೋಗಿ, ಇಲ್ಲಿರುವ ಸಹೋದರರಿಗೆ ನಾನೊಂದು ಕಿವಿ ಮಾತು, ಹೆಣ್ಮಕ್ಳನ್ನ ಸ್ಪರ್ಧೆ ಅಂತ ತಿಳ್ಕೊಬೇಡಿ, ಅವರನ್ನು ಜೊತೆಯಲ್ಲಿ ಕರ್ಕೊಂಡೋಗಿ ಮನೆಯ ಒಳಗೆ ಮನೆಯ ಹೊರಗೆ ಎರಡನ್ನೂ ನಿಭಾಯಿಸಬಲ್ಲಂತಹ ಸಾಮರ್ಥ್ಯ ಹೆಣ್ಮಕ್ಳಿಗೆ ಇದೆ. ಹಾಗಂತೇಳಿ ಬರೀ ಹೆಣ್ಮಕ್ಳಿಗೆ ಎಲ್ಲ ಆಗುತ್ತೆ ಅಂತ ಹೇಳಲ್ಲ ನಾನು. ಚಕ್ರ ಹೇಗೆ ಇರುತ್ತೋ ಒಂದು ರಥ ಆಡ್ಬೇಕಂದ್ರೆ ಗಂಡು ಮಕ್ಕಳು ಜೊತೆಯಲ್ಲಿ ಬೇಕಾಗುತ್ತೆ. ಹಾಗಂತೇಳಿ ಹೆಣ್ಣು ಮಕ್ಕಳನ್ನ ಮತ್ತೊಮ್ಮೆ ಕರೆ ಕೊಡ್ತೀನಿ, ದಯವಿಟ್ಟು ಸ್ಪರ್ಧೆ ಅಂತ ತಿಳ್ಕೊಬೇಡಿ, ಜೊತೆಯಲ್ಲಿ ಕರ್ಕೊಂಡು ಹೋಗಿ ಅನ್ನೋದು ಈ ವೇದಿಕೆ ಮುಖಾಂತರ ನಾನೊಂದು ಹೆಣ್ಣು ಮಕ್ಕಳಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಇವತ್ತು ಕೆಂಚನೂರು ಡಾಕ್ಟರ್ ಅವರು ಹೇಳಿದರು ಭಾಷಣ ಮಾಡಬೇಕಮ್ಮ ಅಂತ. ಇಲ್ಲಿ ವೇದಿಕೆಯಲ್ಲಿ ಅನೇಕ ತಿಳಿದವರಿದ್ದೀರಾ. ಭಾಷಣ ಅನ್ನೋದು, ಸರ್ ನಿಮ್ಮ ಭಾಷಣ ನಾನು ತುಂಬ ಕೇಳಿದ್ದೀನಿ. ನೀವು ನಮಗೆ ಒಂದು ಮುಖ್ಯ ಭಾಷಣ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಯಾಕಂದರೆ ನಿಮ್ಮ ಸೂರ್ಯನಿಗೆ ನಾವು ಟಾರ್ಚ್ ಹಿಡ್ದಂಗೆ ಆಗುತ್ತೆ. ಯಾಕಂದರೆ ಭಾಷಣ ಅನ್ನೋದು ಅದು ಇಲ್ಲಿ ಕೂತಿರೋ ಜನರಿಗೆ ಬೋರ್ ಆಗಬಾರ್ದು ಅನ್ನೋ ಒಂದು ನನ್ನ ಉದ್ದೇಶ. ಇನ್ನೊಂದೆರಡು ಮಾತಾಡ್ಬೋದಾಗಿತ್ತು ಅನ್ನೋ ಥರ ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ಹೇಗೆ ಮಂಜುನಾಥ್ ಶೆಟ್ಟರು ಪುಟ್ಟದಾಗಿ ಹೇಳಿಬಿಟ್ಟು ಉದ್ಘಾಟನೆ ಭಾಷಣ ಮಾಡಿದ್ರು, ಹಾಗೆ ನಾನು ಒಂದೆರಡು ಮಾತಾಡ್ಬಿಟ್ಟು ಕೂತ್ಕೊಂಡ್ಬಿಡ್ತೀನಿ. ಒಂದು ಹಾಗೆ ನಾನು ಕಾರ್ಯಕ್ರಮಕ್ಕೆ ಬಂದಾಗ ಸುಮಾರು ಮಕ್ಕಳನ್ನು ವೀಕ್ಷಣೆ ಮಾಡಿದೆ. ಇಂದಿನ ಮಕ್ಕಳ ಇದೇ ಟ್ರಸ್ಟಿನ ಮಗು ನಾಳೆ ಒಂದು ದೊಡ್ಡ ಪ್ರತಿಭಾನ್ವಿತ ಇರುವಂಥ ಮಗು ಕೂಡ ಆಗಬಹುದು. ಅನೇಕ ಮಕ್ಕಳಿಗೆ ಸಪೋರ್ಟ್ ಮಾಡುವಂಥ ಕೆಲಸ ಆಗಬೇಕು. ನಾವೆಲ್ಲ ಮಾನವ ನಿಮಿತ್ತ, ಇಲ್ಲಿ ಸ್ವಾಮೀಜಿ ಕೂಡ ಇದ್ದಾರೆ, ಒಂದು ಮನುಷ್ಯರು ನಾವೆಲ್ಲ ಒಂದು ಕಡೆ ಹೇಳ್ತಾರೆ ಬೀಜ ಅಂತ ಹೇಳಿದರೆ ಅದು ಫಲವತ್ತಾಗಿ ಬೆಳಿಬೇಕು, ಅದಕ್ಕೆ ನೀರೆರಿಬೇಕು, ಅದು ಒಳ್ಳೆಯ ಫಲವನ್ನು ಕೊಡಬೇಕು ಅಂತ ಹೇಳಿದರೆ ಹೆಣ್ಣು ಮಕ್ಕಳಾಗಲಿ ಯಾರೇ ಆಗಲಿ ಒಳ್ಳೆಯ ರಕ್ಷಣೆ, ಒಳ್ಳೆಯ ಬೇಲಿಯಿಂದ ಒಳ್ಳೆ ಕಡೆ ಅದು ರೆಡಿ ಆಗಬೇಕು ಅಂತ ಹೇಳಿದರೆ ಒಳ್ಳೆಯ ಒಂದು ಮಾರ್ಗದರ್ಶನದಲ್ಲಿ ಬೆಳೆದ್ರೇ ಅದು ಫಲವತ್ತಾಗಿ ಬೆಳೆಯುತ್ತೆ. ಅದು ನಾವೆಲ್ಲರೂ ಕೂಡ ಈಗಿನ ಮಕ್ಕಳು ವಿದ್ಯಾಭ್ಯಾಸದ ಜೊತೆಗೆ ನಾಟ್ಯವನ್ನು ಜೊತೆಯಾಗಿ ಸಾಂಸ್ಕೃತಿಕ ನಮ್ಮ ಜಗತ್ತು ಏನಿದೆ ಅದರ ಜೊತೆಯಾಗಿ ಸ್ಪರ್ಧೆ ಮಾಡೋದು ಕಷ್ಟ ಇರುತ್ತೆ. ಅದಕ್ಕೆ ಖಂಡಿತ ಮನೆಯವರ, ನಮ್ಮ ಸುತ್ತಲಿನವರ ಖಂಡಿತವಾಗ್ಲೂ ಸಪೋರ್ಟ್ ಇದ್ರೇ ಒಂದು ಮಗು ಬೆಳೆಯೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನೀರೆರೆದು ಹೇಗೆ ನಾವು ಒಂದು ಗಿಡವನ್ನು ಬೀಜವನ್ನು ಹಾಕಿ ಬೆಳೆಸ್ತೀವೋ ಅದೇ ಥರ ಪೋಷಿಸಿದ್ರೇ ಮಕ್ಕಳು ಎಲ್ಲವನ್ನೂ ಕಲಿಯೋಕ್ಕೆ ಖಂಡಿತ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಹಾಗೆ ಇವತ್ತು ಭಾರತ ಭೂಷಣ ಪ್ರಶಸ್ತಿ ಅಂತ ಒಂದು ಇಟ್ಟಿದ್ದಾರೆ ನೋಡಿ. 2 ದಶಕದ ಹಿಂದೆ ಕನಸು ಕಟ್ಕೊಂಡು ಈ ಟ್ರಸ್ಟನ್ನು ಮಾಡಿಕೊಂಡು ಇವತ್ತು ಸಮಾಜದಲ್ಲಿ ಕೆಲಸ ಮಾಡುವವರಿಗೆ ಒಂದು
ವೇದಿಕೆಯನ್ನು ಕಲ್ಪಿಸಿಕೊಂಡು ಅವರನ್ನು ಸನ್ಮಾನಿಸುವಂತಹ ಯೋಜನೆಯನ್ನಾಗಿಸುವಂತಹ ಈ ಟ್ರಸ್ಟಿನ ಎಲ್ಲ ಪದಾಧಿಕಾರಿಗಳಿಗೆ ನಾನು ನಲ್ಮೆಯ ನಮಸ್ಕಾರವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಅನೇಕ ಕರುನಾಡ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಅಂತ ಹಾಕಿದ್ದಾರೆ. ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಧ್ಯಾಹ್ನದಿಂದ ಮಾಡಿದ್ದಾರೆ. ಹಾಗೆ ಮುಖ್ಯ ಅತಿಥಿಗಳು ಅನೇಕ ಜನ ಇದ್ದಾರೆ. ಪ್ರಶಸ್ತಿ ಪ್ರದಾನ ಮಾಡುವಂಥವರು ತುಂಬ ಇದೆ. ಭಾಷಣ ಜಾಸ್ತಿ ಮಾಡೋದಕ್ಕಿಂತ ಅನೇಕ ಪ್ರಶಸ್ತಿ ಪುರಸ್ಕೃತರು ಇರೋದ್ರಿಂದ ಅವರ ಮಾತುಗಳನ್ನು ನಾವು ಕೇಳೋಣ. ಮಕ್ಕಳಿಗೆ ಇಲ್ಲಿರುವಂಥ ಒಂದು ಮಾತು ನಾವು ಪ್ರೇಮಾಂಜಲಿ ಅವರಿಗೆ ಕೇಳಲೇಬೇಕು. 20 ವರ್ಷದ ನಿಮ್ಮ ಟ್ರಸ್ಟ್ ಒಂದು ಗೌರ್ಮೆಂಟ್ ಇಲ್ಲಿ ಇದ್ದಾರೆ, ಇಲ್ಲಿ ಒಂದು ಯಾಕೆ CS ಐಟ್ ನೀವು ಅಪ್ಲೈ ಮಾಡಬಾರ್ದು? ಹಾಗಲ್ಲ, 20 ವರ್ಷದ ಎಷ್ಟೋ ಜನ ಬರೀ ಈ ಥರ ಒಂದು ಅನುಕೂಲಗಳನ್ನು ತಗೊಳ್ಳಕ್ಕಂತ ಟ್ರಸ್ಟ್ ಮಾಡ್ತಾರೆ. ಆದರೆ ನಿಜವಾದ ಕಾರ್ಯಕ್ರಮ ಈ ಟ್ರಸ್ಟಲ್ಲಿ ನಡೀತಾ ಇರುವಾಗ ಒಂದು ಯಾಕೆ ಇಂಥ ಅವಕಾಶವನ್ನು ಸದುಪಯೋಗ ಪಡಿಸ್ಕೊಳ್ಬಾರ್ದು? ಸಾಂಸ್ಕೃತಿಕ ವೇದಿಕೆ ಅಂತ ಒಂದಿದ್ಮೇಲೆ ನಮ್ಮ ಭಾರತ ಸಾಂಸ್ಕೃತಿಕತೆ ಒಂದು ವೈವಿಧ್ಯದಲ್ಲಿ ಏಕತೆ ಇರುವಂತಹ ಒಂದು ದೇಶ, ಖಂಡಿತವಾಗ್ಲೂ ಆರಾಧಿಸಿದಂಥ ಒಂದು ದೇಶ. ಕಲಾ ಮಾತೆಯನ್ನು ಕಲಾಭಿಮಾನಿಗಳು ಸೇರಿಕೊಂಡು ಆರಾಧಿಸುವಂಥ ಈ ದೇಶದಲ್ಲಿ ಭರತನಾಟ್ಯ ಅನ್ನೋದು ಬರೀ ನೃತ್ಯ ಅಲ್ಲ, ಅದು ಮನಸ್ಸಿಗೆ ಹತ್ತಿರವಾದಂತೂ ಮಾತ್ರ ಅಲ್ಲ, ನಮ್ಮ ದೇಶದ ನಮ್ಮ ಸಾಂಸ್ಕೃತಿಕ ಒಂದು ನೃತ್ಯ ಅಂತ ಹೇಳಿದರೆ ತಪ್ಪಾಗಲಾರದು. ಅಂತಹ ನೃತ್ಯವನ್ನು ಹಾಗೂ ನಮ್ಮ ಈ ಬಿಜಿ ಶೆಡ್ಯೂಲ್ಗಳಲ್ಲಿ ಈ ನೃತ್ಯ ಅನ್ನೋದು ಮನಸ್ಸಿಗೆ ಮುದ ಕೊಡುವಂಥದ್ದು. ನಾವೆಲ್ಲರೂ ಜೊತೆಯಾಗಿ ಈ ಮಕ್ಕಳ ಒಂದು ನೃತ್ಯವನ್ನು ನೋಡಿದಾಗ ನಿಜಕ್ಕೂ ಖುಷಿ ಅನ್ನಿಸ್ತಾ ಇದೆ. ಈ ಒಂದು ನೃತ್ಯ ಕರುನಾಡ ಭೂಷಣ ರಾಷ್ಟ್ರೀಯ ಪ್ರಶಸ್ತಿ ಜೊತೆಗೆ ಇವತ್ತು ಭಾರತ ಭೂಷಣ ಪ್ರಶಸ್ತಿ ಪುರಸ್ಕೃತರು ಯಾರ್ಯಾರಿದ್ದಾರೆ ಅವರೆಲ್ಲರಿಗೂ ನನ್ನ ಮನದಾಳದ ಒಂದು ಅಭಿನಂದನೆಯನ್ನು ಸಲ್ಲಿಸ್ತೀನಿ. ಹಾಗೆ ಬಂದಿರುವಂಥ ಮಕ್ಕಳ ಪೋಷಕರಿಗೆ ಒಂದು ಕಿವಿ ಮಾತು, ದಯವಿಟ್ಟು ಮಕ್ಕಳನ್ನು ಸಾಂಸ್ಕೃತಿಕಕ್ಕೆ ಇನ್ನಷ್ಟು ಪೋಷಣೆ ಮಾಡಿ. ನೃತ್ಯದ ಟ್ರಸ್ಟ್ ಏನು ಕಲಿಸ್ಕೊಡ್ತಾ ಇದೆ, ವೇದಿಕೆ ಕಲ್ಪಿಸ್ಕೊಡ್ತಾ ಇದೆ, ಅದರ ಜೊತೆಯಾಗಿ ನೀವು ಅವರ ಜೊತೆಯಾಗಿದ್ದರೆ ಖಂಡಿತವಾಗಲೂ ಮಕ್ಕಳು ಮೇಲೇರಲು ಅಥವಾ ಎತ್ತರಕ್ಕೆ ಇರಲು ಇದೊಂದು ಒಳ್ಳೆಯ ವೇದಿಕೆ. ಮತ್ತೊಮ್ಮೆ ಈ ವೇದಿಕೆಯ ಮುಖಾಂತರ ಎಲ್ಲರಿಗೂ ನನ್ನ ನಲ್ಮೆಯ ನಮಸ್ಕಾರವನ್ನು ಹೇಳುತ್ತಾ ಡಾಕ್ಟರ್ ಕೆಂಚನೂರು ಶಂಕರ್ ಹಾಗೂ ಟ್ರಸ್ಟಿನ ಎಲ್ಲ ತಂಡಕ್ಕೆ ನಾನು ಒಂದು ಅವಕಾಶ ಕೊಟ್ಟಂತಹ ಎಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದ ತಿಳಿಸ್ತಾ ನನ್ನ ಮಾತಿಗೆ ವಿರಾಮದ ಚುಕ್ಕಿಯನ್ನು ಇಡ್ತಾ ಇದ್ದೀನಿ. ನಮಸ್ಕಾರ. ಸುಮಧುರ ಈ ಸಂಗೀತ ರಸಂಜೆಯ ವೇಳೆಯಲ್ಲಿ ಈ ವೇದಿಕೆಯ ಮೇಲೆ ಉಪಸ್ಥಿತರಿರುವ ನಾಟ್ಯ ಮಯೂರ ನೃತ್ಯ ಟ್ರಸ್ಟ್ ಸಂಸ್ಥಾಪಕವಾಗಿರ್ತಕ್ಕಂಥ ಶ್ರೀಮತಿ ಪ್ರೇಮಾಂಜಲಿ ಆಚಾರ್ಯ ಮೇಡಮ್ ಅವರೇ ಹಾಗೂ ಈ ಸಂಸ್ಥೆಯ ಗೌರವಾಧ್ಯಕ್ಷರು ನೇರ ದಿಟ್ಟ ನಿರಂತರ ಕನ್ನಡಕ್ಕಾಗಿ ಅವರು ತುಂಬ ಹೋರಾಟ ಮಾಡಿರ್ತಕ್ಕಂಥದ್ದು. ನಾನು 1995ರಲ್ಲಿ ಜಿ ನಾರಾಯಣಕುಮಾರ್ ಹತ್ರ ಪರ್ಸನಲ್ ಸೆಕ್ರೆಟರಿ ಕೆಲಸ ಮಾಡ್ತಾ ಇದ್ದೆ. ಅವರು ಕನ್ನಡ ಚಳವಳಿ ಹೋರಾಟಗಾರ ಆ ಕಾಲಕ್ಕೆ, ವಾಟಾಳ್ ನಾಗರಾಜು ಮತ್ತು ಜಿ ನಾರಾಯಣಕುಮಾರ್. ಅಂದಿನಿಂದ ಸಾರವನ್ನು ಅಲ್ಲಲ್ಲಿ ಪ್ರಮುಖ ಕಾರ್ಯಕ್ರಮಗಳಲ್ಲಿ ನೋಡ್ಕೊಂಡು ಬಂದಿದ್ದೀನಿ. ಆದರೆ ಅವರು ದಿಟ್ಟ ಹೋರಾಟಗಾರರು, ಸಂಘಟನಾ ಚತುರರು ಮತ್ತು ದಿಟ್ಟ ಹೋರಾಟಗಾರರು. ಕನ್ನಡಕ್ಕೆ ಏನೇ ಕಷ್ಟ ಬರಲಿ ಅವರು ತನ್ನ ಪ್ರಾಣವನ್ನೇ ಬಲಿ ಕೊಡ್ತಕ್ಕಂಥ ತನ್ನ ಪ್ರಾಣ ತ್ಯಾಗವನ್ನು ಮಾಡ್ತಕ್ಕಂಥ ಒಬ್ಬ ಮಹಾನ್ ಕಲಾವಿದರ ಜೊತೆಗೆ ಸಂಶೋಧಕರು ಮತ್ತು ನಿರ್ದೇಶಕರು ಮತ್ತು ಪತ್ರಕರ್ತರು ಮತ್ತು ವಿಮರ್ಶಕರು ಯಾವುದೇ ಕಾರ್ಯಕ್ರಮ ಆಗಲಿ ಆ ವಿಮರ್ಶೆಯ ಮುಖಾಂತರ ಜನರಿಗೆ ರಸಗವಳವನ್ನು ಹಂಚತಕ್ಕಂಥ ಕೆಲಸ ಸಾರ್ ಅವರು ಮಾಡ್ತಾ ಇದ್ದಾರೆ. ಮತ್ತು ಈ ಕಾರ್ಯಕ್ರಮಕ್ಕೆ ಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯವನ್ನು ಹೊಂದಿರತಕ್ಕಂಥದ್ದಾದ್ದರಿಂದ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ಅರ್ಪಿಸುತ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಗಣ್ಯರೇ, ಪ್ರಮುಖವಾಗಿ ಇಲ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗಬೇಕಾದ್ರೆ ಅದಕ್ಕೆ ಕನ್ನಡ ಭಾಷಾಭಿಮಾನಿಗಳು, ಕನ್ನಡದ ಭಾಷಾಭಿಮಾನಿಗಳ ಜೊತೆಗೆ ವಿದ್ಯಾರ್ಥಿಗಳು, ಪೋಷಕರು ಬೇಕು. ಆ ಪೋಷಕರು ಇದ್ದಲ್ಲಿ ಮಾತ್ರ ಕಾರ್ಯಕ್ರಮ ಯಶಸ್ವಿಯಾಗುತ್ತೆ ಅಂತಕ್ಕಂಥದ್ದು ನನ್ನ ಒಂದು ಅಭಿಪ್ರಾಯ. ಹಾಗಾಗಿ ಎಲ್ಲ ಪೋಷಕರು ಮತ್ತು ಎಲ್ಲ ಕನ್ನಡ ರಂಗ ಕಲಾವಿದರು ಮತ್ತು ವೇದಿಕೆ ಮೇಲೆ ಇರ್ತಕ್ಕಂಥ ಅತ್ಯುನ್ನತ ಗಣ್ಯರು ಸಹ ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು, ಒಂದು ಇಂಪನ್ನು ಕೊಡ್ತಕ್ಕಂಥದ್ದು. ಈ ಒಂದು ಕಾರ್ಯಕ್ರಮ 2:30ಗೆ ಪ್ರಾರಂಭ ಆಯ್ತು ಅಂತ ಕಾಣುತ್ತೆ. ಆದರೂ 2:30ಯಿಂದ ಇಷ್ಟೊಂದು ಸುಮಾರು ಕಾಲಾವಧಿಯನ್ನು ತಗೊಂಡು ಕಾರ್ಯಕ್ರಮ ತುಂಬ ಯಶಸ್ವಿಯಾಗಿ ಮಾಡಿಕೊಟ್ಟಿರ್ತಕ್ಕಂಥ ನಾಟ್ಯ ಮಯೂರಿ ನೃತ್ಯ ಟ್ರಸ್ಟ್ನ ಸಂಸ್ಥಾಪಕವಾಗಿರ್ತಕ್ಕಂಥ ಪ್ರೇಮಾಂಜಲಿ ಮೇಡಮ್ ಅವರಿಗೆ ಪೋಷಕರ ಪರವಾಗಿ, ಕಲಾವಿದರ ಪರವಾಗಿ, ವಿಶೇಷವಾಗಿ ವೇದಿಕೆ ಮೇಲಿರ್ತಕ್ಕಂಥ
ಗಣ್ಯರ ಪರವಾಗಿ ಈ ಸಂದರ್ಭದಲ್ಲಿ ನಾನು ತುಂಬ ಹೃದಯದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳೇ, ಸಾಮಾನ್ಯವಾಗಿ ಯಾವುದೇ ಕಾರ್ಯಕ್ರಮ ಮಾಡಲಿ, ನಾನು ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆಯಲ್ಲಿ ನಾನು ಸುಮಾರು 15 ವರ್ಷದಿಂದ ನಾನು ಒಂದು ತಿರುವು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಏನೇ ಕಾರ್ಯಕ್ರಮ ಮಾಡಲಿ ಅದರ ಹಿಂದೆ ತುಂಬ ಶ್ರಮ ಇರುತ್ತೆ. ಅಷ್ಟು ಈಸಿ ಅಂತ ನಾವು ಹೇಳೋಕ್ಕಾಗಲ್ಲ. ಆದರೂ ನಮ್ಮ ಕನ್ನಡ ಭಾಷೆಗೆ ನಾವು ಟೊಂಕ ಕಟ್ಟಬೇಕು, ಏನೇ ಬರಲಿ ನಾವು ಜಾಗೃತರಾಗಬೇಕು, ಕನ್ನಡ ಭಾಷೆಯನ್ನು ಬೆಳೆಸಬೇಕು ಅಂತಕ್ಕಂಥ ಉದ್ದೇಶದಿಂದ ನಾವೆಲ್ಲವನ್ನ ಬಿಟ್ಟು ಕಾರ್ಯಕ್ರಮಗಳನ್ನು ಯಶಸ್ವಿ ಮಾಡಬೇಕಾಗ್ತದೆ. ಆ ಯಶಸ್ವಿಯ ಹಿಂದೆ ನಮ್ಮ ಶ್ರಮ ತುಂಬ ಇರುತ್ತೆ. ಆ ಶ್ರಮಕ್ಕೆ ಸಹ ಮೇಡಮ್ ಅವರು ತುಂಬ ಕಷ್ಟಪಟ್ಟು ಕೆಲಸ ಮಾಡಿರ್ತಕ್ಕಂಥದ್ದಾದ್ರಿಂದ ಅವ್ರಿಗೂ ನಮ್ಮ ಕರ್ನಾಟಕ ಮಕ್ಕಳ ರಕ್ಷಣಾ ವೇದಿಕೆ ವತಿಯಿಂದ ನಾನು ವೈಯಕ್ತಿಕ ಅಭಿನಂದನೆಗಳನ್ನು ತಿಳಿಸುತ್ತಾ ಕಾರ್ಯಕ್ರಮ ತುಂಬ ಅಚ್ಚುಕಟ್ಟಾಗಿ ಬಂದಿರತಕ್ಕಂಥ ಕರೆತಿರುವಂತಹ ಈ ಒಂದು ಸಭಾ ಸರ್ವರಿಗೂ ಧನ್ಯವಾದಗಳು ಮತ್ತು ನಮಸ್ಕಾರಗಳು. ಮತ್ತು ನಮ್ಮ ಜಗಜ್ಜನನಿಯಾಗಿರ್ತಕ್ಕಂಥ ಶೂಲಂ ಡಮರಗಿ ಶೈವ ಪಾಶಾಂಕುಶಧಾರಿಣಿ ಪದ್ಮಂ ಗದಂ ಚ ಕಡ್ಡಿಲಂ ಚ ಶಂಕುಚಕ್ರ ಧನುರ್ಧಾರೆ ಸುಷೋಡ ಶಂಭುಜಂ ದೇವಿ ತ್ರಿಲೋಕ ಪರಮೇಶ್ವರಿ ತ್ರೈಲೋಕ್ಯ ಜನನಿ ದೇವೀಂ ನಮಸ್ತಿಂ ಶೈಲನಾಯಕಿಂ ಇತ್ಯಾಷ್ಟಕಮಿದಂ ನಾಮ ಸ್ತೋತ್ರ ಶ್ರೀ ಮಜ್ಗಾನಂದ ಭಾಷಿಕಂ ಭಕ್ತಿ ಪ್ರದೀಪ್ಯಂ ಸರ್ವವಿಷ್ಟ ಫಲಪ್ರದಂ ಏಕಕಾಲ ದ್ವಿಕಾಲ ವಾತ್ರಿಕಾಲಂ ಪಾಪನಾಶನಂ ಧರ್ಮಾರ್ಥ ಕಾಮ ಮೋಕ್ಷಾಂಚ ಸರ್ವಸಿದ್ಧಿ ಫಲಂ ಭವೇತ್. ಇದರ ಅರ್ಥ ಏನಂದರೆ, ಜಗತ್ತಿಗೆ ದೊಡ್ಡವಳಾಗಿರ್ತಕ್ಕಂಥ ಜಗಜ್ಜನನಿಯ ಮಕ್ಕಳು ನಾವೆಲ್ಲರೂ ಕೂಡ ಆಕೆಯ ಒಂದು ಧ್ಯಾನವನ್ನು ಮಾಡಿದ್ದೀವಿ, ಆಕೆಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ. ಆಕೆಯ ಒಂದು ಅನುಗ್ರಹ ನಮ್ಮೆಲ್ಲರ ಮೇಲೆ ಇರಲಿ ಅಂತಕ್ಕಂಥ ಒಂದು ಮಂತ್ರದ ಉಚ್ಚಾರಣೆ ಮೂಲಕ ನಿಮಗೆ ತಿಳಿಯಪಡಿಸಿದೆ. ಹಾಗೆ ಇವತ್ತು ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಶಾಲಾ ಒಂದು ಕೊಠಡಿಯಲ್ಲಿ ಬರೆದಿರ್ತಾರೆ. ಹಾಗೆಯೇ ನೋಡಿ, ಇಲ್ಲಿರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು ಕೂಡ ಭಾಳ ತುಂಬ ಬ್ಯುಸಿಯಲ್ಲಿದ್ದಾರೆ, ತುಂಬ ಬ್ಯುಸಿ ಇದ್ದಾರೆ. ಯಾರಿಗೂ ಸಮಯ ಅಂತಕ್ಕಂಥದ್ದು ಇಲ್ಲವೇ ಇಲ್ಲ, ಹೌದಲ್ವಾ? ಅಲ್ಲಿ ಸಭೆ ಮಧ್ಯದಲ್ಲಿ ಕೂತಿರೋರು ಕೂಡ ಮತ್ತು ವೇದಿಕೆ ಮೇಲೆ ಕೂತಿರೋರು ಕೂಡ ಕಾತುರದಿಂದ ಕೂತಿದ್ದಾರೆ. ಆದರೂ ಈ ಒಂದು ನೃತ್ಯ ಗೀತೆ ಮತ್ತು ನಾಟ್ಯ ಮನೋಹರಿಯಾಗಿರ್ತಕ್ಕಂಥ ಈ ಒಂದು ಎಷ್ಟು ಅತ್ಯುತ್ತಮವಾಗಿದೆ ಅಂದರೆ, ಈ ಭರತನಾಟ್ಯ ನೋಡೋದಕ್ಕೆ ಭಾಳ ಕಾತುರದಿಂದ ಮೊಬೈಲ್ಸ್ ಫೋನ್ ಬಂದರೂ ಕೂಡ ಸೈಲೆಂಟ್ ಮಾಡಿಕ್ತಾ ಇದ್ದಾರೆ. ಉದಾಹರಣೆ ನಾನೇ ತುಂಬ ಕಾರ್ಯಕ್ರಮಗಳಿದ್ದಾವೆ. ಹಾಗೆಯೇ ನೋಡಿ, ನಮ್ಮ ಈ ಒಂದು ಕರ್ನಾಟಕದಲ್ಲಿ ನಾವು ಯಾವ ಒಂದು ಸಾಧನೆಯನ್ನು ಮಾಡಬೇಕಂದ್ರೆ, ತತ್ವ ಚಿಂತನೆ ಮಾಡು ಮನುಜ ವ್ಯರ್ಥ ಕಾಲವ ಕಳೆಯದೆ ಮೃತ್ಯು ಬರುವುದು ಮುಂದೆ ಸಾಗಿದು 3 ಬಾರಿಗೆ ಸಾರಿದೆ. ನಿಮಗೆಲ್ಲ ಆಶ್ಚರ್ಯ ಆಗಿದೆ, ಯಾರ್ಯಾರೋ ಎಂತೆಂಥ ಹೆಸರು ಇದೆ, ಇವ್ರು ಯಾರಪ್ಪ ಹೊಸಬ್ರು, ತೋತಾಪುರಿ ಸ್ವಾಮಿಗಳು ಅಂತ ಇದೆ ಅಂತ ಹೇಳ್ತೀವಿ. ಆಕ್ಚುಲಿ 2000ನೇ ಇಸ್ವಿಯಲ್ಲಿ ನನಗೆ ಹೆಸರು ಬಂದಿರೋದು. ಯಾಕೆ ಹೆಸರು ಬಂತು ಅಂದರೆ, ತತ್ವಜ್ಞಾನವನ್ನು ಪರಿಪೂರ್ಣತೆಯಿಂದ ತಿಳಿದುಕೊಂಡಿರ್ತಕ್ಕಂಥ ಮಹಾಜ್ಞಾನಿ ಅಂತ. ತತ್ವ ಚಿಂತನೆ ಮಾಡು ಮನುಜ ವ್ಯರ್ಥ ಕಾಲವ ಕಳೆಯದೆ ಅಂದರೆ, ನಾವು ಯಾವಾಗ ನಮ್ಮ ಪ್ರಾಣ ಅಂತಕ್ಕಂಥದ್ದು ಹೋಗುತ್ತೋ ಗೊತ್ತಿರಲ್ಲ. ಗೊತ್ತಿದೆಯಾ? ಯಾರಿಗೂ ಗೊತ್ತಿಲ್ಲ. ಆ ಪ್ರಾಣ ಹೋಗಬಾರದು. ಯಾವ ರೀತಿ ಹೋಗಬೇಕು? ಹೋದರೂ ಕೂಡ ಆ ಪರಮಾತ್ಮನ ಧ್ಯಾನದಲ್ಲಿ ಹೋಗಬೇಕು. ತತ್ವ ಚಿಂತನೆಯನ್ನು ಮಾಡು ಮನುಜ ವ್ಯರ್ಥ ಕಾಲವ ಕಳೆಯದೆ ಮೃತ್ಯು ಬರುವುದು ಮುಂದೆ ಸಾಗಿದು. ಮೃತ್ಯು ಅಂತಕ್ಕಂಥದ್ದು ಯಾವಾಗ ಬರ್ತದೆ, ಯಾವ ಕ್ಷಣದಲ್ಲಿ ಬರ್ತಕ್ಕಂಥದ್ದು ಗೊತ್ತಿಲ್ಲ. ನಾವು ಜೀವನ ಅಂತಕ್ಕಂಥ ಸಾಗೆ ಮಾಡಬೇಕು. ಜೀವನ ಯಾವ ರೀತಿ ಸಾಧನೆ ಮಾಡಬೇಕು? ಸಾಧನೆಯು ಸಾಧಕನ ಸ್ವತ್ತೇ ಹೊರತು ಸೋಮಾರಿಯತನವಲ್ಲ. ಸಾಧನೆ ಯಾವುದರಲ್ಲಿ ಸಾಧನೆ ಮಾಡಬೇಕು ಅಂದರೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ. ಗುರು ಸೇವೆಯನ್ನು ಮಾಡಬೇಕು. ಗುರು ಸೇವೆಯನ್ನು ಮಾಡಿ ಈಗ ಇದು ಸ್ಥಿರವಲ್ಲ ನರಜನ್ಮ ಸಾಧಿಸು. ನಾನು ಸುಮಾರು 7 ವರ್ಷದಿಂದ ಸರ್ಕಾರಿ ಶಾಲೆಗೆ ಹೆಲ್ಪ್ ಮಾಡ್ತಾ ಬಂದಿದ್ದೀನಿ. ನಮ್ಮದು ಊರು ಬಂದು ಹುಲ್ಲೇಗಾಲ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆ. ಈ ಸೇವೆಯನ್ನು ಗುರುತಿಸಿ ನನಗೆ ಪ್ರಶಸ್ತಿಯನ್ನು ಕೊಟ್ಟಿದ್ದಾರೆ. ತುಂಬ ಸಂತೋಷ, ತುಂಬ ಧನ್ಯವಾದ ಹೇಳ್ತೀನಿ.
ನಾನಂತೂ ಓದಲಿಲ್ಲ, ಓದು ಮಕ್ಕಳಿಗೆ ಎಲ್ಪ್ ಮಾಡ್ತಾಯಿದ್ದೀನಿ. ಇವತ್ತಿನ ಕಾರ್ಯಕ್ರಮ ಇಷ್ಟು ಸುಸೂತ್ರವಾಗಿ ನಡಿಬೇಕು ಅಂತ ಹೇಳಿದ್ರೆ ಎಲ್ಲರ ಸಹಕಾರ ಇದ್ದೇ ಇದೆ. ಯಾಕೆಂತೇಳಿದ್ರೆ ನಾನಿದು 2 ತಿಂಗಳಿಂದ ಪ್ಲ್ಯಾನ್ ಮಾಡ್ಕೊಂಡು ಬಂದಿದ್ದು. ಈ ಕಾರ್ಯಕ್ರಮ ಈ ರೀತಿಯಾಗಿ ಮಾಡಬೇಕು, ಮೊದಲು ಸಾಂಸ್ಕೃತಿಕ ಕಾರ್ಯಕ್ರಮ ಮಾಡಬೇಕು, ತದನಂತರ ಸಭಾ ಕಾರ್ಯಕ್ರಮ, ತದನಂತರ ಪ್ರಶಸ್ತಿ ಪ್ರದಾನ ಸಮಾರಂಭ ಅಂತೇಳಿ ಮಾಡ್ಕೊಂಡು ಬಂದೆ. ಆ ರೀತಿಯಾಗಿ ನಾನು ಯೋಚನೆ ಮಾಡಿದ್ದು. ಅದೇ ರೀತಿಯಾಗಿ ನಾನು ಇವತ್ತು ಕಾರ್ಯಕ್ರಮ ಸುಸೂತ್ರವಾಗಿ ನಡೆದು ಬಂದಿದೆ. ಇದಕ್ಕೆ ಎಲ್ಲ ನೃತ್ಯ ಶಿಕ್ಷಕರ ಸಪೋರ್ಟ್ ಕೂಡ ನನಗೆ ಇತ್ತು. ಹಾಗಾಗಿ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಬಂತು. ತದನಂತರ ಸಭಾ ಕಾರ್ಯಕ್ರಮದಲ್ಲಿ ಒಳ್ಳೆಯ ಅತಿಥಿ ಗಣ್ಯರು ಕೂಡ ಭಾಗವಹಿಸಿದರು. ಹಾಗಾಗಿ ಇನ್ನೂ ಕೂಡ ಅದು ಸುಂದರವಾಯಿತು. ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಎಲ್ಲರ ಸಹಕಾರದೊಂದಿಗೆ ಅದು ನಡೆದಿದೆ. ಹಾಗಾಗಿ ತುಂಬ ಖುಷಿ ಪಡ್ತೇನೆ. ಆದರೆ ಈ ಕಾರ್ಯಕ್ರಮ ನಾನು 2 ತಿಂಗಳಿಂದ ಇತ್ತೀಚೆಗೆ ಅಂದರೆ 2 ವಾರದಿಂದ ಸರಿಯಾಗಿ ನಿದ್ದೆ ಕೂಡ ಬರ್ತಾ ಇರಲಿಲ್ಲ. ಹೇಗಾಗುತ್ತೋ ಅನ್ನುವಂಥ ಒಂದು ಮನಸ್ಸಲ್ಲಿ ಇತ್ತು. ಆದರೆ ಇವತ್ತು ನನಗೆ ಖುಷಿ ಆಗ್ತಾ ಇದೆ. ಪೂರ್ಣ ಅದು ಯಶಸ್ವಿಗೊಂಡಿದೆ ಅಂತಂದಾಗ ಆ ಕಾರ್ಯಕ್ರಮ ಖುಷಿ ಆಯಿತು ಅಂತ ಅನ್ಸಿ. ಇದರಿಂದ ನನಗೆ ನಾನು ಇಂಥ ಒಂದು ಮಹಾನಗರದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಡಾಕ್ಟರ್ ಕೆಂಚನೂರು ಶಂಕರ್ ಸರ್ ಅವರ ನಾನು ಫಸ್ಟ್ ಬಂದಿಲ್ಲಿ ಕಾರ್ಯಕ್ರಮ ಕೊಟ್ಟು ಹೋಗ್ತಿದ್ದೆ. ಮತ್ತು ಅವರ ಮನೆಯಲ್ಲೇ ನಮಗೆ ನೀವು ಇಲ್ಲೇ ಇರಿ, ಯಾಕೆ ಬೇರೆ ಕಡೆ ಹೋಗ್ತೀರಾ ಅಂತೇಳಿ ನಮಗೆ ಆಶ್ರಯವನ್ನು ಕೊಟ್ಟು ಪೋಷಿಸಿದರು. ಅಂತಹ ಒಂದು ಮಹಾನ್ ಕಲಾ ಪೋಷಕರು ಡಾಕ್ಟರ್ ಕೆಂಚನೂರು ಶಂಕರ್ ಸರ್. ಮತ್ತು ಅವ್ರ ಹತ್ರ ನಾನು ಕೇಳಿಕೊಂಡೆ, ಸರ್ ನಾನು ಈ ಮಹಾನಗರದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂತ ಕೇಳ್ಕೊಂಡಾಗ ಮಾಡೋಣ, ಅದು ಹೇಗೆ ಮಾಡಬೇಕಂತೇಳಿ ಎಲ್ಲವನ್ನು ಹೇಳ್ಕೊಡ್ತೇನೆ ಅಂತಂದರು. ಅವರು ಹೇಳಿದಂತೆ ನಾನು ಇವತ್ತು ನಡೆದುಕೊಳ್ತಾ ಇದ್ದೀನಿ. ಅವರ ದಾರಿಯಲ್ಲಿ ಹೋಗ್ತಾ ಇರೋದಕ್ಕೆ ಇವತ್ತು ನಾನು ಇಂತಹ ಮಹಾನಗರದಲ್ಲಿ 3ನೇ ಕಾರ್ಯಕ್ರಮ ಮಾಡಿದ್ದೇನೆ. ಆದರೆ ಮೊದಲನೇ ಬಾರಿಗೆ ನನ್ನ ಊರಿನಲ್ಲಿ ವಿರಾಜಪೇಟೆಯಲ್ಲಿ ಮೊದಲನೇ ಕಾರ್ಯಕ್ರಮ ಮಾಡಿದೆ. ಅದಕ್ಕೂ ಕೂಡ ನಮ್ಮ ಡಾಕ್ಟರ್ ಶಂಕರ್ ಸರ್ ಅವರೇ ಕಾರಣರಾಗಿರ್ತಾರೆ. ಮೇಡಮ್, ಈ ವಿಡಿಯೋ ಮುಖಾಂತರ ನಿಮ್ಮ ಕಾರ್ಯಕ್ರಮಕ್ಕೆ ಎಷ್ಟು ಜನ ಸಪೋರ್ಟ್ ಮಾಡಿದಾರೋ ಮತ್ತು ಬೆಂಗಳೂರು ಜನತೆ ಬಂದುಬಿಟ್ಟು ಎಷ್ಟು ಜನ ಪ್ರೋತ್ಸಾಹಿಸಿದಾರೋ ಅಂಥವ್ರಿಗೆ ನೀವೇನು ಸಂದೇಶ ಕೊಡ್ತೀರಿ? ಯಾಕೆಂದರೆ ಈಗ ಬೆಂಗಳೂರಿಗೆ ಬರ್ತಾ ನಮಗಿದು ತವರು ಮನೆ ಥರ ಅನ್ನಿಸ್ಬಿಟ್ಟಿದೆ. ಆ್ಯಕ್ಚುಲಿ ನಾವು ನಿನ್ನೆ ಬಸ್ಸಲ್ಲಿ ಬರುವಾಗ ನಾವು ಮಾತಾಡ್ಕೊಂಡಿದ್ವಿ, ನಮ್ಮ ಕಮಿಟಿ ಮೆಂಬರ್ಸ್ ಎಲ್ಲರೂ ಮಾತಾಡ್ಕೊಂಡಿದ್ವಿ. ಇದು ಬೆಂಗಳೂರಿಗೆ ಹೋಗಿ ಬಂದು ನಮಗೆ ತವರು ಮನೆ ಥರ ಆಗಿಬಿಟ್ಟಿದೆ, ಹತ್ತಿರದಲ್ಲಿರುವಾಗೆ ಅನ್ನಿಸ್ಬಿಟ್ಟಿದೆ ಅಂತ ಮಾತಾಡ್ಕೊಂಡು ಬಂದ್ವಿ. ಆದರೆ ಬೆಂಗಳೂರಿನ ಜನತೆ ಇಷ್ಟೊಂದು ನಮಗೆ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ, ಅವರಿಗೆ ನಾನು ಎಷ್ಟು ಧನ್ಯವಾದಗಳನ್ನ ಹೇಳಿದರೂ ಸಾಲದ್ದು. ಯಾಕೆಂದರೆ ನಮ್ಮ ಊರಿನಲ್ಲಿ ನಮಗೆ ಇಷ್ಟು ಸಪೋರ್ಟ್ ಸಿಗ್ತಾ ಇಲ್ಲ. ಆದರೆ ಇಂತಹ ಒಂದು ಮಹಾನಗರದಲ್ಲಿ ಯಾರು ಕೇಳಿದರು, ಮೇಡಮ್ ಕಾರ್ಯಕ್ರಮ ಚೆನ್ನಾಗಿ ಮಾಡೋಣ ಮೇಡಮ್, ಯಶಸ್ವಿಗೊಳಿಸೋಣ, ನಾವು ಬರ್ತೇವೆ ಅಂತೇಳುವಂಥ ಸಂದೇಶವನ್ನು ಕೊಟ್ಟಿದ್ದಾರೆ. ಆದರೆ ಕೆಲವೊಬ್ಬರು ಅವರ ಅಂದರೆ ಅನಾರೋಗ್ಯದ ಕಾರಣ ಸ್ವಲ್ಪ ಆ ಕಡೆ ಆಗಿದೆ ವಿನಃ, ಆದರೂ ಕೂಡ ಶುಭ ಸಂದೇಶವನ್ನೇ ನನಗೆ ತಿಳಿಸಿದ್ದಾರೆ. ಇನ್ನೊಮ್ಮೆ ಆದರೂ ನಾನು ನಿಮ್ಮ ಕಾರ್ಯಕ್ರಮಕ್ಕೆ ಬರ್ತೀನಿ ಅಂತ ಕೂಡ ಶುಭ ಸಂದೇಶವನ್ನು ತಿಳಿಸಿದ್ದಾರೆ. ಹಾಗಾಗಿ ನಾನು ಅವರೆಲ್ಲರಿಗೂ ಕೂಡ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಶೂಲಂ ಡಮರುಗೆ ಶೈವ ಪಾಶಾಂಕುಶ ಸುಧಾರಣೆ ಪದ್ಮಂ ಗದಂ ಚ ಖಡ್ಗಂ ಚ ಶಂಕುಚಕ್ರದ ನುರ್ಧಾರೆ ಸುಷೋಡ ಶಂಭುಜಂ ದೇವಿ ತ್ರಿಲೋಕ ಪರಮೇಶ್ವರಿ ತ್ರೈಲೋಕ್ಯ ಜನನಿ ದೇವಿ ನಮಸ್ತಿಂ ಶೈಲನಾಯಕಿ ಜಗಜ್ಜನನಿ ಆಗಿರ್ತಕ್ಕಂಥ ತಾಯಿಯನ್ನು ಸ್ಮರಣೆ ಮಾಡ್ತಾ ಈ ಒಂದು ನಮ್ಮ ರಾಜಧಾನಿಯಲ್ಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಕನ್ನಡ ಭವನ ಎಂಬ ಕಲಾಕ್ಷೇತ್ರದಲ್ಲಿ ಈ ಒಂದು ನಾಟ್ಯ ಮಯೂರಿ ಟ್ರಸ್ಟ್ ಕೊಡಗಿನವರು ಸಂಸ್ಥಾಪಕರಾಗಿರ್ತಕ್ಕಂಥ ಈ ಪ್ರೇಮಾಂಜಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಪ್ರಾರಂಭ ಮಾಡಿದರು. ಈ ಒಂದು ಕಾರ್ಯಕ್ರಮ ಭಾಳ ಅದ್ಧೂರಿಯಾಗಿ ಭಾಳ ಸಂತೋಷಮಯವಾಗಿ ಭಾಳ ಅದ್ಭುತವಾಗಿತ್ತು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನಮಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸಿದಾಗೂ ಕೂಡ ನಾವು ಅವರಿಗೆ ತುಂಬ ಪ್ರೋತ್ಸಾಹಿಸಿದ್ವಿ. ಮಾಡಿ ಮೇಡಮ್ ಅವರೇ ತುಂಬ ಚೆನ್ನಾಗಿದೆ ಅಂತ. ಈ ಒಂದು ಕಾರ್ಯಕ್ರಮ ಮಾಡೋದಕ್ಕೆ ನಮ್ಮ BSNL ಟವರ್ ಅವರು ಶ್ರೀಧರ್ ಅವರು ಭಾರಿ ಒಂದು ಟವರ್ ಯಾವ ರೀತಿ ಎಲ್ಲ ಮೊಬೈಲ್ಗೂ ಐತೋ ಹಂಗೆ ನಮ್ಮೆಲ್ಲರನ್ನೂ ಕಲೆಕ್ಷನ್ ಕೊಟ್ಬಿಟ್ಟು ತುಂಬ ಒಂದು ಅದ್ಭುತವಾಗಿ ಆನಂದಭರಿತವಾಗಿ ನಮ್ಮ ಇವರೆಲ್ಲರನ್ನೂ ಗುಂಪು ಮಾಡೋದಕ್ಕೆ ಶ್ರೀಧರ್ ಅವರು ತುಂಬ ಪ್ರೋತ್ಸಾಹ ನೀಡಿದ್ದಾರೆ. ಮತ್ತು ಈ ಒಂದು ಕಾರ್ಯಕ್ರಮ ಅವರು ಇವರು ಅನ್ನಂಗಿಲ್ಲ, ಎಲ್ಲರೂ ಕೂಡ ತುಂಬ ವಿಶೇಷವಾಗಿರ್ತಕ್ಕಂಥವರು ಇವತ್ತು ಇಲ್ಲಿ ಬಂದಿದ್ದಾರೆ. ಎಲ್ಲರಿಗೂ ಸಹ ಒಂದು ಸಂತೋಷಮಯವಾಗಿದೆ ಹಾಗಂತ ಹೇಳ್ತಾ, ಮತ್ತು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಲ್ಲಾಗಿರಲಿ ಆರೋಗ್ಯ ಚೆನ್ನಾಗಿರಬೇಕು ಅಂದರೆ ಧ್ಯಾನವನ್ನು ಮಾಡಬೇಕು. ಧ್ಯಾನ ಕೋಟಿ ಮನೋರ್ಲಯಂ. ಧ್ಯಾನವನ್ನು ಮಾಡೋದರಿಂದ ಮನಸ್ಸು ಸ್ಥಿಮಿತವಾಗುತ್ತೆ. ನಮ್ಮ ಮನಸ್ಸು ನಮ್ಮಲ್ಲಿ ಇರ್ತದೆ. ನಮ್ಮ ಮನಸ್ಸನ್ನು ನಾವು ಸೀಮಿತವಾಗಿ ಇಟ್ಕೊಂಡ್ವಿ ಅಂದರೆ ಜಗತ್ತನ್ನೇ ಗೆಲ್ಲಬಹುದು. ಅದಕ್ಕೆ ಹೇಳಿದ್ದಾರೆ ನಮ್ಮ ಗುರುಗಳು, ತತ್ವಜ್ಞಾನವನ್ನು ಪರಿಪೂರ್ಣತೆಯಿಂದ ತಿಳಿದುಕೊಂಡಿರ್ತಕ್ಕಂಥ ಜ್ಞಾನಿ ಯಾರು ಅಂದರೆ ತತ್ವಚಿಂತನೆಯನ್ನು ಮಾಡ್ತಕ್ಕಂಥ ಮನುಷ್ಯ. ಹಾಗೆಯೇ
ತನ್ನನ್ನು ತಾನು ತಿಳಿಯುತ್ತಲಿ ಉನ್ಮನೆ ಘನಪೀಠವೇರುತ್ತಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ತನ್ನನ್ನು ತಾನು ತಿಳಿಬೇಕಂದ್ರೆ ಮನಸ್ಸನ್ನು ಸೀಮಿತವಾಗಿಗೊಳಿಸಬೇಕು, ನಮ್ಮ ಮುಷ್ಟಿಯಲ್ಲಿ ಇಟ್ಕೋಬೇಕು. ಹಾಗೆಯೇ ಅದನ್ನು ಇಟ್ಕೊಂಡಾಗ ಮಾತ್ರ ಯಾವುದೇ ಒಂದು ಕಾರ್ಯ ಆಗಿರಲಿ ಮಾಡೋದಕ್ಕೆ ಒಂದು ಅನುಕೂಲತೆ ಆಗುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಇದು ಕಾರ್ಯಕ್ರಮ ನಡೆಯೋದಕ್ಕೆ ನೀವೆಲ್ಲರೂ ಕೂಡ ಪ್ರೋತ್ಸಾಹಿಸಿದ್ರ. ಹಾಗೆಯೇ ನಮ್ಮನ್ನು ಒಂದು ಈ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯವನ್ನಾಗಿ ಒಂದು ಸಾವಧಾನವನ್ನು ಹೊಂದಿದ್ದಕ್ಕೆ ತುಂಬ ಒಂದು ಒಳ್ಳೆಯ ಒಂದು ಇದು ತುಂಬ ಸಂತೋಷದ ವಿಚಾರ. ಹಾಗೆಯೇ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಕರೆದಂಥ ಪುಷ್ಪಾಂಜಲಿ ಮೇಡಮ್ ಅವರಿಗೆ ತುಂಬ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನನ್ನ ಎರಡು ಮಾತುಗಳು. ಇವತ್ತಿನ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಜಾಸ್ತಿ ಭಾಗವಹಿಸಿದರು. ಹೌದು. ನೀವು ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ಮುಖಾಂತರ ಏನು ಸಂದೇಶ ಕೊಡೋಕ್ಕೆ ಇಷ್ಟಪಡ್ತೀರಿ? ವಿದ್ಯಾರ್ಥಿಗಳಿಗೆ ನಾವು ಆಗಿನ ಒಂದು ಸಂದರ್ಭದಲ್ಲಿ ಆ ವಯಸ್ಸಿನಲ್ಲಿ ಏನೂ ಮಾಡೋಕ್ಕಾಗಿಲ್ಲ. ನಾನು ಆ ವಯಸ್ಸಲ್ಲಿ ನಿಜವಾಗ್ಲೂ ಹುಡುಗಾಟಿಕೆ ಅನ್ನೋದೊಂದಿತ್ತು, ಆಮೇಲೆ ಭಯ ಅನ್ನೋದಿತ್ತು. ಅಪ್ಪವರು ಅಮ್ಮವರು, ಅಮ್ಮ ಬೈತೈತೆ, ಅಜ್ಜಿ ಬೈತೈತೆ, ತಾತ ಬೈತೈತೆ ಅನ್ನೋ ಒಂದು ಭಯ ಅನ್ನೋದಿತ್ತೆ. ಬಿಟ್ಟ ಮೇಲೆ ಆ ಕಲೆಗೆ ಪ್ರೋತ್ಸಾಹ ಅನ್ನೋದು ನಮ್ಮ ತಂದೆ ತಾಯಿಗಳು ಆಗಿನ ಕಾಲದಲ್ಲಿ ನಮಗೆ ಕೊಡಲಿಲ್ಲ. ನಾನು ತುಂಬ ಇಷ್ಟಪಡ್ತೀನಿ. ಕಲೆ ಅಂತಕ್ಕಂಥದ್ದು ಎಲ್ಲರಿಗೂ ಸಿಗೋದಿಲ್ಲ. ಕಲಾಭಿಮಾನಿಗಳಿಗೆ ಮಾತ್ರ ಪ್ರೋತ್ಸಾಹಿಸ್ತಕ್ಕಂಥದ್ದು. ಆದರೆ ನಮ್ಮ ತಂದೆ ತಾಯಿಗಳು ನಮ್ಮನ್ನು ಅವತ್ತಿನ ಕಾಲದಲ್ಲಿ ಬೆಳೆಸ್ಬೇಕಂದ್ರೆ ತುಂಬ ಕಷ್ಟ ಇತ್ತು. ಭಾಳ ಬಡತನ, ಕೂಲಿ ಮಾಡಿ ಜೀವನ ಮಾಡಬೇಕಾಗಿತ್ತು. ಆದರೆ ಇವತ್ತು ಕೂಲಿ ಅನ್ನೋದು ಅವರೇ ಶ್ರೀಮಂತ, ಕೂಲಿ ಮಾಡುವವನೇ ಶ್ರೀಮಂತ. ಹಾಗಾಗಿ ತುಂಬ ಚೆನ್ನಾಗಿತ್ತು. ತುಂಬ ಒಂದು ಕಾರ್ಯಕ್ರಮ ಚೆನ್ನಾಗಿ ಮಾಡಿದರು. ಮಕ್ಕಳು ತುಂಬ ಖುಷಿಯಾಯಿತು. ಈ ಒಂದು ಎಲ್ಲ ವಿದ್ಯಾರ್ಥಿಗಳು ಮಾಡೋದಕ್ಕೆ ಸಪೋರ್ಟ್ ಮಾಡದಿರೋರು ಯಾರು? ಮಾಸ್ಟ್ರುಗಳು, ಶಿಕ್ಷಕರು. ಅವರು ಸಪೋರ್ಟ್ ಮಾಡಿದ್ಕೇ ಆಮೇಲೆ ಅವ್ರ ತಂದೆ ತಾಯಿಗಳು ಪ್ರೋತ್ಸಾಹ ಮಾಡಿರೋದು. ಇವತ್ತು ಅವರೇ ಮುಂದಾಳತ್ವ, ಶಿಕ್ಷಕರು ಮುಂದಾಳತ್ವ ಇಲ್ಲದಲೇ ಯಾವುದೇ ಒಂದು ಕಾರ್ಯಕ್ರಮನೂ ಮಾಡೋಕ್ಕಾಗಲ್ಲ. ಮಕ್ಕಳು ಇವತ್ತು ಬೆಳಿಬೇಕಂದ್ರೆ ಶಿಕ್ಷಕರು ಅವರಿಗೆ ಒಂದು ಫ್ರೀಡಮ್ಸನ್ನು ಕೊಡಬೇಕು, ಭಯ ಅನ್ನೋದಿಕ್ಕಬಾರ್ದು. ಅವ್ರನ್ನ ಪ್ರೀತಿಯಿಂದ ವಾತ್ಸಲ್ಯದಿಂದ ಅವ್ರನ್ನ ಕಂಡು ಇವತ್ತು ನೋಡಿ ಡಾಕ್ಟ್ರುಗಳು ಯಾವ ರೀತಿ ಮಾಡ್ತಾರೆ ಅಂದರೆ, ಆಸ್ಪತ್ರೆಗಿದ್ದಾಗ ಮಾತ್ರ ಅವರು ಡಾಕ್ಟ್ರು, ಆಸ್ಪತ್ರೆಗೆ ಒಳಗಡೆ ಪೇಷಂಟ್ ನೋಡೋಕೆ ಹೋದಾಗ ಅವರು ಡಾಕ್ಟ್ರ್ ಆಗೋದಿಲ್ಲ. ಕಾರಣ ಏನಂದರೆ ಅವರು ನನ್ನ ಫ್ಯಾಮಿಲಿ ಮೆಂಬರು, ಇಲ್ಲ ನನ್ನ ಫ್ರೆಂಡ್ಸು, ಇಲ್ಲ ನಮ್ಮ ಅಕ್ಕನೋ ನಮ್ಮ ತಂಗಿನೋ ತಮ್ಮನೋ ಅನ್ನೋ ಒಂಥರ ಬಿಹೇವ್ ಮಾಡ್ತಾರೆ. ನಮಗೆ ಹೇಳ್ತಿರ್ತಾರೆ, ಏನಂತ ಹೇಳ್ತಾರೆ, ನೀನೇನು ಹೆದರ್ಕೋಬೇಡ ನಾನು ಇದ್ದೀನಿ ಅಂತಾರೆ. ಈಗ ಪ್ರಾಣ ಹೋಗುತ್ತಂದ್ರೂ ಕೂಡ ಅವರು ಧೈರ್ಯ ಕೊಡ್ತಾರೆ. ಆ ಧೈರ್ಯದಿಂದ ಏನಾಗುತ್ತಂದ್ರೆ